ಸರ್ ನಮಸ್ಕಾರ. ನಮಸ್ಕಾರ ರಾಮಚರಣ್ ಅವರೇ. ಸರ್ ಮೈಕಾಸ್ ಕಾಲೇಜ್ಗೆ ವೆಲ್ಕಮ್. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಜೀವನ ಒಂಥರ ತೆರೆದಿಟ್ಟ ಪುಸ್ತಕ. ನಿಮಗೆ ಫೇಸ್ಬುಕ್ನಲ್ಲಿ 38,000 ಜನ ಫಾಲೋವರ್ಸ್ ಇದ್ದಾರೆ. ನಿಮ್ಮ ದಿನನಿತ್ಯದ ಬಹಳಷ್ಟು ವಿಚಾರಗಳನ್ನ ನೀವು ಅದ್ರಲ್ಲಿ ಹಾಕ್ತಿರ್ತೀರಿ. ನನ್ನ ಅನಿಸಿಕೆಗಳಿಂದ ಹಿಡಿದು ಏನೇನು ಅನಿಸುತ್ತೆ ಎಲ್ಲನೂ ಹಾಕ್ತಾನೆ ಹಾಕ್ತಾ ಇರ್ತೀರಾ. ಹಾಗಾಗಿ ಮತ್ತಿನ್ನೇನು ಉಳಿದಿದೆ ಕೇಳೋಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ನಾವು ಒಂದು ಏರಿಯಾ ಹುಡುಕಿದ್ದೀವಿ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಮುಂದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಕೆಲವು ಇಂಟ್ರಡಕ್ಷನ್ ಮುಗಿಸ್ಕೊಂಡು ಆಮೇಲೆ ಅದಕ್ಕೆ ಹೋಗೋಣ ಸರ್. ಖಂಡಿತ ಶುರು ಮಾಡೋಣ. ಖಂಡಿತ ಸರ್, ಈಗ ನಿಮ್ಮನ್ನು ನಾನು ಏನಂತ ಇಂಟ್ರಡ್ಯೂಸ್ ಮಾಡಬೇಕು? ಗೊತ್ತಿಲ್ಲದೆ ಇರೋ ಆಡಿಯನ್ಸ್ಗೆ ಏನಂತ ಹೇಳೋದು? ನಿಮ್ಮನ್ನು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಅಂತ ಕರೆಯೋದಾ, ಲೇಖಕ ಅನ್ನೋದಾ, ಅಂಕಣಕಾರ ಅನ್ನೋದಾ, ಅಥವಾ ಈಗ ನಿಮಗೆ ರೀಸೆಂಟಾಗಿ ಸಿಕ್ಕಿರೋ ಟೈಟಲು ಡಿಜಿಟಲ್ ಕ್ರಿಯೇಟರ್ ಅಂತ ಹೇಳಿ ನಿಮ್ಮನ್ನು ನಾವು ಏನಂತ ಇಂಟ್ರಡ್ಯೂಸ್ ಮಾಡಬೇಕು? ಎಲ್ಲವುದು ಹೇಳಿ, ತಪ್ಪೇನಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಭಾವಜೀವಿ ಅಂತ ಹೇಳಿದ್ರೆ ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲ ಮನುಷ್ಯರಲ್ಲೂ ಒಂದು ಅಂತಃಕರಣ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಮುಕ್ಕಾಲು ಪಾಲು ಜಗತ್ತಿಗೆ ತೋರ್ಸೋಕ್ಕಾಗಲ್ಲ. ಇವತ್ತಿನ ಜಗತ್ತು ಹೇಗಿದೆ ಅಂದರೆ ಡಾಗ್ ಇಟ್ ಡಾಗ್ ಅನ್ನೋ ಥರ, ಆ ರೀತಿಯ ಒಂದು ಏನು ಹೇಳ್ತಾರೆ, ಅತ್ಯಂತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೀವಿ. ಹಾಗಾಗಿ ಎಲ್ಲವೂ ಇದೆ. ನಮ್ಮ ಒಂದು ಅಂತಃಕರಣ ಏನಿದೆ, ಭಾವನೆಗಳ ಒಂದು ಮುಖ ಏನಿದೆ, ಅದನ್ನು ನಾವು ಜಗತ್ತಿಗೆ ಜಾಸ್ತಿ ತೋರ್ಸೋಕ್ಕಾಗೋದಿಲ್ಲ ಇವತ್ತು. ಯಾಕಂದರೆ ಒಂದು ಸೇಯಿಂಗ್ ಇದೆ, ಏನಂತಂದರೆ ಡೋಂಟ್ ಶೋ ಯುವರ್ ಎಮೋಷನ್, ಶೋ ಯುವರ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಯಾಕೆಂದರೆ ದೇರ್ ಇಸ್ ನೋ ಬೈಯರ್. ಯಾರು ನಮ್ಮ ಭಾವನೆಗಳನ್ನು ಇವತ್ತು ಯಾರೂ ಬೆಲೆ ಕೊಡೋಲ್ಲ, ಕೇಳೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ನಾನಿನ್ನೂ ಮಗುನೇ, ಆ ಭಾವನೆಗಳು ಹಾಗೆ ಭದ್ರವಾಗಿದೆ. ಹಾಗಾಗಿ ನನಗೆ ಗೊತ್ತಿಲ್ಲದೆ ಹೇಳಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಇವನೊಬ್ಬ ಭಾವನಾಜೀವಿ ಅಂತ ಜನ ಅಂದ್ಕೊಂಡ್ರೆ ಅಷ್ಟು ಸಾಕು. ನೈಸ್. ನಾನು ನಿಮ್ಮನ್ನು ಈ ಥರ ನೀವು ಇಂಟ್ರಡ್ಯೂಸ್ ಮಾಡ್ಕೋತೀರಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸಂತೋಷ ಆಯಿತು ಸರ್. ಹಾಗಾದರೆ ಎರಡನೇ ಕ್ವೆಶನ್ಗೆ ಹೋಗೋಣ. ಈಗ ನಾವು ಜನರಲ್ಲಾಗಿ ನೋಡ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಎಂಟರ್ಟೈನ್ಮೆಂಟ್ ರಿಲೇಟೆಡ್, ಸಿನಿಮಾ, ಹಾಡು, ಕ್ರಿಕೆಟ್ ಇಂಥದ್ರ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡಿದಾಗ ನೋಡೋರ ಸಂಖ್ಯೆ ಜಾಸ್ತಿ, ಫಾಲೋವರ್ಸ್ ಜಾಸ್ತಿ, ಅವ್ರಿಗೆ ಲೈಕ್ಸ್ ಜಾಸ್ತಿ, ಕಮೆಂಟ್ಸ್ ಜಾಸ್ತಿ, ಎಲ್ಲವೂ ಆಗುತ್ತೆ. ಆದರೆ ನೀವು ಆರಿಸ್ಕೊಂಡಿರೋ ಏರಿಯಾ, ಡೊಮೈನ್ ಎಜುಕೇಷ್ನಲ್ ಇನ್ ನೇಚರ್, ಇನ್ಫಾರ್ಮೇಟಿವ್, ಅದರಲ್ಲಿ ನೀವು ಜನರಲ್ ಆಗಿ ಆರ್ಥಿಕತೆ ಬಗ್ಗೆ, ರಾಜಕೀಯದ ಬಗ್ಗೆ ಅಥವಾ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಇಂಥ ವಿಚಾರಗಳನ್ನ ಬರಿತೀರಿ, ಧನಾತ್ಮಕ ವಿಷಯಗಳನ್ನ ಬರಿತೀರಿ ನೀವು. ಆದರೂ ನಿಮಗೆ ನಾನು ಮೊದಲೇ ಹೇಳ್ದಂಗೆ 38,000 ಜನ ಫಾಲೋವರ್ಸ್ ಇದ್ದಾರೆ. ನಾವು ಜನರಲ್ಲಾಗಿ ಕೇಳ್ತಿರ್ತೀವಿ ಫೇಸ್ಬುಕ್ ಕತೆ ಮುಗಿದೋಯ್ತು ಅಂತ ಹೇಳಿ. ಆದರೂ ಫೇಸ್ಬುಕ್ನಲ್ಲೇ ನಿಮಗೆ ಅತಿ ಹೆಚ್ಚು ಜನ ಫಾಲೋವರ್ಸ್ ಇರೋದು. ಇದನ್ನು ನೀವು ಹೇಗೆ ಸಾಧಿಸಿದ್ರಿ? ಇದ್ರ ಹಿಂದಿರೋ ಗುಟ್ಟೇನಿಲ್ಲ. ನಾನು ಯಾವಾಗಲೂ ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಅದನ್ನೇ ಇಲ್ಲೂ ಕೂಡ ಹೇಳ್ತೀನಿ, ನಿರಂತರತೆ, ಕಂಟಿನ್ಯೂಟಿ ಈಸ್ ದ ಕೀ. ನಾವು ಯಾವುದನ್ನೇ ಆಯಿತು, ನಾನು ಹಾಡುವ ಹಾಡನ್ನು, ನಾನು ಬರೆಯುವ ಓದನ್ನು, ಬರೆಯುವ ಒಂದು ಬರಹನ ಎಷ್ಟು ಜನ ಓದ್ತಾರೆ, ಎಷ್ಟು ಜನಕ್ಕೆ ತಲುಪ್ತಿದ್ದೀನಿ ಅನ್ನೋದು ಮುಖ್ಯ ಆಗೋದಿಲ್ಲ. ಶ್ರದ್ಧೆಯಿಂದ ನಮ್ಮ ಕೆಲಸನ ನಾವು ಮಾಡಿಕೊಂಡು ನಿರಂತರತೆ ಕಾಯ್ಕೋಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. 2014 ಅನಿಸುತ್ತೆ, ನಾನು ಯೂಸ್ ಟು ಕಾಲ್, ಬಾರ್ಸಿಲೋನಾದಲ್ಲಿದ್ದೆ. ನಾನು ಹೆಂಡತಿ ರಮ್ಯನಿಗೆ ಫೋನ್ ಮಾಡ್ತಾಯಿದ್ದೆ. ಫೋನ್ ಮಾಡಿಬಿಟ್ಟು ಆಕೆಗೆ ಹೇಳ್ತಿದ್ದೆ, ರಮ್ಯಾ, ಒಂದು ಪೋಸ್ಟ್ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ, ಆದರೆ ನಾನು ಇನ್ನೂ ಒಂದು ಲೈಕು ಬಂದಿಲ್ಲ, ಒಂದು ಲೈಕ್ ಹಾಕ್ತೀಯಾ ಅಮ್ಮ ಅಂತ ನಾನು ಹೆಂಡ್ತಿನ ಕೇಳ್ತಿದ್ದೆ. ಅವಳು ಉತ್ತರ ಏನಿರ್ತಿತ್ತು ಗೊತ್ತಾ? ಅಲ್ಲ ಕಣೋ, ಮೊದಲನೇ ಲೈಕೆ ನಾನು ಹಾಕಿದ್ರೆ ಚೆನ್ನಾಗಿರುತ್ತಾ, ನೀನೇ ಹೇಳು ಅಂತ ಹೇಳೋಳು ಅವಳು. ಯಾರನ್ನ ಒಂದು 4 ಜನ ಹಾಕ್ಲಿತ್ತಾಳು, 5ನೇದು 6ನೇದು ನಾನು ಹಾಕ್ತೀನಿ ಅಂತ ಅವಳು ಹೇಳೋಳು. ಇದು 2014 ಕತೆ. ಇದು 2024. ನನಗೆ ಅದು ಮ್ಯಾಟ್ರ್ ಆಗಲಿಲ್ಲ. ಯಾಕಂದರೆ ಜನ ಏನು ಮಾಡ್ತಾರೆ ಗೊತ್ತಾ, ಯಾವುದೋ ಒಂದು ಕೆಲಸ ಶುರು ಮಾಡ್ತಾರೆ, ಶುರು ಮಾಡಿದ ನಂತರ ಏನಾಗುತ್ತೆ, ಅವ್ರಿಗೆ ರಿಸಲ್ಟ್ ಸಿಗ್ತಾ ಇಲ್ಲ, ಯಾರು ನಾನು ನೋಡ್ತಾ ಇಲ್ಲ ಅಂದಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ ಕೆಲಸ ಮಾಡೋದು. ಅದು ನಿಲ್ಲಿಸಬಾರ್ದು, ನಾವು ಮಾಡ್ತಾನೆ ಹೋಗಬೇಕು. ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರಿ, 2011ರಿಂದನೂ ಇದ್ದೀರಿ. ನಾನೇನು ಮಾಡ್ತಿದ್ದೆ, ಬಾರ್ಸಿಲೋನಾದ ಗಲ್ಲಿಗಳು, ಅಲ್ಲಿನ ಮಾನ್ಯುಮೆಂಟ್ಗಳು, ಅಲ್ಲಿನ ತಿಂಡಿಗಳು, ಅಲ್ಲಿನ ಜನರ ನಡವಳಿಕೆಗಳು ಎಲ್ಲದನ್ನು ಬರೆದು ಪೋಸ್ಟ್ ಮಾಡ್ತಿದ್ದೆ. ಓದೋರೇ ಇರಲಿಲ್ಲ, ಹಂಗಂತ ನಾನು ನಿಲ್ಲಿಸಲಿಲ್ಲ. ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ. ಈಗ ನಾಸ್ ಡೈಲಿ ಅನ್ನೋರನ್ನ ನೀವು ಕೇಳೇ ಇರ್ತೀರಿ. ನಾಸ್ ಡೈಲಿ ಅನ್ನೋದು ಇದೆಯಲ್ಲ, ಜಸ್ಟ್ ಇನ್ 1 ಮಿನಿಟ್ ಅಂತ ಹೇಳ್ಬಿಟ್ಟು ಅವ್ನು ತುಂಬ ಮಾಡ್ತಾನೆ. ಆತ ಇದೇ ರೀತಿ ಸ್ಟಾರ್ಟ್ ಮಾಡಿದಾಗ ಅವನು 1 ವರ್ಷ ಕೆಲಸ ಬಿಟ್ಟು ಬಂದುಬಿಡ್ತಾನೆ. 1 ವರ್ಷದ ತನಕ 30-40 ಆತನ ಯೂಟ್ಯೂಬಿನ ಮೊದಲ 10-15 ವೀಡಿಯೋಗಳು 50 ಸಂಖ್ಯೆ ದಾಟಿಲ್ಲ, ನೋಡುಗರೇ ಇಲ್ಲ. ಇವತ್ತು ಮಿಲಿಯನ್ ಗಟ್ಟಲೆಯಲ್ಲಿ ಫಾಲೋವರ್ಸ್ ಇದ್ದಾರೆ. ದುಬೈಯಲ್ಲಿ ಆಫೀಸ್ ಇದೆ, ಯುರೋಪಲ್ಲಿ ಆಫೀಸ್ ಇದೆ, ಎಲ್ಲ ಕಡೆ ತಗೊಂಡು ಕಂಟೆಂಟ್ ಕ್ರಿಯೇಟ್ರಲ್ಲೇ ಅವನು ಈಗ ಸಬ್ಮಿಟ್ಗಳು ಮಾಡ್ತಾನೆ ಕರೆದು. ಅರ್ಥ ಇಷ್ಟೇ, ನಿರಂತರತೆ. ನಮ್ಮನ್ನು ಜನ ನೋಡ್ತಾರೆ, ನಮಗೇನು ಆಗಬೇಕಾಗಿಲ್ಲ. 38-48 ಆಗುತ್ತೆ, ಲಕ್ಷನ ಆಗುತ್ತೆ, ಅದು ಮಿಲಿಯನ್ ಆಗ್ಬೋದು.
ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್, ನೋಡಿ ಕಾಂಟ್ರವರ್ಸಿ ಮಾಡಿದ್ರೆ ಮಾತ್ರ ಅಂತೇನಿಲ್ಲ. ನಾನು ಇದುವರೆ ತನಕ ಯಾರನ್ನೂ ಒಂದು ಹಂಗಸೋ ಪೋಸ್ಟ್ ಹಾಕಿಲ್ಲ, ಯಾರನ್ನೂ ಬೈದಿಲ್ಲ. ಬರೀ ಧನಾತ್ಮಕ ಏನು ಇನ್ಫಾರ್ಮೇಷನ್ ಅಷ್ಟೇ, ಮಾಹಿತಿಯುಳ್ಳ ಒಂದಷ್ಟು ಏನೇನಿದೆ ಲೇಖನಗಳನ್ನ ಬರೆಯೋದು. ಜನಕ್ಕೆ ಏನು ಉಪಯೋಗ ಗೊತ್ತಾ, ಏನಾಗುತ್ತೆ ಗೊತ್ತಾ, ನೀವು ಬ್ರ್ಯಾಂಡ್ ಆಗ್ತಾ ಹೋಗ್ತೀರಿ. ನೀವು ಏನಾದರೂ ಬರಿತಾ ಹೋಗಿ, ನೀವು ಕೆಟ್ಟದ್ದನ್ನು ಋಣಾತ್ಮಕ ಅಂಶಗಳನ್ನ ಬರಿತಾ ಹೋಗಿ, ಯಾರನ್ನೋ ಹೀಯಾಳಿಸಿ ಬರಿತಾ ಹೋಗಿ, ಅಥವಾ ವಿಡಂಬನೆ ಮಾಡಿ ಬರಿತಾ ಹೋಗಿ, ಜನ ಅದನ್ನೇ ನಿಮ್ಮನ್ನು ಅದಕ್ಕೆ ಬ್ರ್ಯಾಂಡ್ ಮಾಡ್ತಾರೆ. ನೀವು ಹೊಸದು ಬರೆದ್ರೆ ಅದು ಯಾರೂ ಓದೋದೇ ಇಲ್ಲ, ಅದನ್ನು ನಿಮ್ಮನ್ನು ಬ್ರ್ಯಾಂಡ್ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಜಗತ್ತಿಗೆ ಏನು ಬೇಕು ಅನ್ನೋಕ್ಕಿಂತ ಮೊದಲು ನಮ್ಮನ್ನು ನಾವು ಹೇಗೆ ಅಂತ ಕಲ್ಪಿಸ್ಕೋಬೇಕು. ಜಗತ್ತಿಗೆ ನೀವು ಯಾರು ಅಂತ ಅದಕ್ಕೇನು ಗೊತ್ತು, ನಿಮಗೊಂದು ಕಲ್ಪನೆ ಇರಬೇಕು. ನಾನು ಯಾರು, ಈ ಜಗತ್ತು ನನ್ನನ್ನು ಹೇಗೆ ನೆನಪಿಟ್ಕೋಬೇಕು ಅನ್ನೋ ಒಂದು ಕಲ್ಪನೆ ನಿಮಗಿರಬೇಕು ಫಸ್ಟ್. ಅದು ಯಾವಾಗ ಆ ಕಲ್ಪನೆ ನಮಗಿರುತ್ತೆ, ಅದು ಇಟ್ ಟೇಕ್ಸ್ ಟೈಮ್. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ವೇಳೆ. ಆ ಒಂದಷ್ಟು ವೇಳೆ ಆಗ್ತಾ ಫಲಿತಾಂಶ ಅದಾಗದೆ ಮುಂದೆ ಬರುತ್ತೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವೆಶನ್. ನಾವು ಸಾಕಷ್ಟು ಸಲ ಏನೇನೋ ಶುರು ಮಾಡ್ತೀವಿ, ಒಂದು ಸ್ವಲ್ಪ ದಿನ ಆದ್ಮೇಲೆ ಬಿಟ್ಬಿಡ್ತೀವಿ. ನಾವೆಲ್ಲರೂ ಚಿಕ್ಕ ವಯಸ್ಸಿಂದಾನು ಅನುಪಮ ನಿರಂಜನ ಅವರ ದಿನಕ್ಕೊಂದು ಕಥೆಗಳು ಓದ್ಕೊಂಡು ಬೆಳೆದವರು. ಈಗಿನ ಮಕ್ಕಳಿಗೆ ಎಷ್ಟು ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ. ನಾವುಗಳು ಚಿಕ್ಕವರಿದ್ದಾಗ ಅದೊಂದು ದೊಡ್ಡ ಪುಸ್ತಕ, ನಾವೆಲ್ಲ ಓದ್ತಿದ್ವಿ. ಹೌದು. ನೀವು ದಿನಕ್ಕೊಂದು ಕಿವಿ ಮಾತು ಅಂತ ಹೇಳಿ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ರಿ. ಹತ್ತತ್ರ 700 ದಿನಗಳು ಸತತವಾಗಿ, ಅದು ಇಂಪಾರ್ಟೆಂಟಲ್ಲಿ 700 ದಿನ ಸತತವಾಗಿ ದಿನ ಬೆಳಗ್ಗೆ ಬಿಟ್ವೀನ್ 5 and 7 ಯಾವುದೋ ಒಂದು ಟೈಮ್ನಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲ ಒಂದು ತುಣುಕನ್ನು ಹಾಕ್ತೀರಿ. 700 ದಿನ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಟು ಬಿ ವೆರಿ ಪ್ರಿಸೈಸ್, ಇವತ್ತಿಗೆ 694ನೇ ದಿನ. ವೇಳೆ ಹಾಕೋದು 6 ಗಂಟೆ 20 ನಿಮಿಷಕ್ಕೆ. 5ರಿಂದ 7 ಅಂತ ಅವ್ರು ಹೇಳಿದ್ರು. 6 ಗಂಟೆ 20 ನಿಮಿಷಕ್ಕೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಎಲ್ಲ ಕಡೆ. 694 ದಿನ ಆಯಿತು. ಈ 694 ದಿನದಲ್ಲಿ ನಾನು ಒಂದು 85 ದಿನ ವಿದೇಶ ಪ್ರವಾಸದಲ್ಲಿದ್ದೆ. ನನ್ನ ಜೊತೆ ಯಾರೂ ಇರಲಿಲ್ಲ. ಆಗ ನಾನೇ ತಗೋಬೇಕು ವಿಡಿಯೋ. ಇಲ್ಲದಿದ್ದರೆ ನಾರ್ಮಲ್ ಆಗಿ ನನ್ನ ವೈಫು ಅದಕ್ಕೆ ಸಹಾಯ ಮಾಡ್ತಾಳೆ. ಶೀ ಶೂಟ್ಸ್ ಆ್ಯಂಡ್ ಎಡಿಟ್ ಮಾಡೋದು ಎಲ್ಲ ಮಾಡಿಕೊಡ್ತಾಳೆ. ಸೊ ನಾನೇ ಮಾಡ್ಕೋಬೇಕಾಯ್ತು, ನಿಲ್ಲಿಸಲಿಲ್ಲ. ಅದಾದ ನಂತರ ಒಂದಷ್ಟು ಜ್ವರ, ನಿಮಗೆ ಗೊತ್ತಿರುತ್ತೆ ಆರೋಗ್ಯ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬರುತ್ತೆ. ಆರೋಗ್ಯಗಳು ಒಂದಷ್ಟು ಇದಾಯಿತು. ಮೈಸೂರಲ್ಲೂ ಬೆಂಗಳೂರು ಥರನೇ ನಾಯಿಗಳ ಹಾವಳಿ ಹೆಚ್ಚಾಗಿ ಒಂದು ಸರಿ ನಂಗೆ ನಾಯಿ ಕಚ್ಚಿಬಿಡ್ತು. ಸೊ ಈಗೆಲ್ಲ ಹಾಗೆ ಬಹಳಷ್ಟು ಅಂದರೆ ಇಷ್ಟೇ ಅಡೆತಡೆಗಳು ಬಂದೇ ಬರುತ್ತೆ. ಮನಸ್ಸಿನಲ್ಲಿ ನಾನು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣ ಇದ್ದರೆ ನಾವು ಏನು ಬೇರೆ ಕಾರಣ ಕೊಡಲ್ಲ. ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ 1000 ಕಾರಣ ಕೊಡ್ಬೋದು. ಅಯ್ಯೋ ಇವತ್ತು ನನಗೆ ಸ್ವಲ್ಪ ಎಚ್ಚರ ಆಗಲಿಲ್ಲ, ನಿದ್ದೆ ಬಂದುಬಿಡ್ತು, ಕೈ ನೋವು, ಕಾಲು ನೋವು, ನಾಯಿ ಕಚ್ಚಿತು, ಜ್ವರ ಬಂತು, ಬೇರೆ ಎಲ್ಲೋ ಟ್ರಾವೆಲಲ್ಲಿದ್ದೆ, ನನಗೆ ಟೈಮ್ ಡಿಫ್ರೆನ್ಸ್ ಇತ್ತು. ನಾನು ಆ ಟೈಮ್ ಡಿಫ್ರೆನ್ಸ್ ಇದ್ದಾಗಲೂ ಭಾರತದ 6 ಗಂಟೆ 20 ನಿಮಿಷಕ್ಕೆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಅಷ್ಟೊತ್ತಿಗೆ ನಾನು ಅದನ್ನು ಪೋಸ್ಟ್ ಮಾಡ್ತಾಯಿದ್ದೆ. ಸೊ ಇಷ್ಟೇ ಆ ಬದ್ಧತೆ ನನಗೆ ಇಲ್ಲ. ಜಗತ್ತು ನನ್ನನ್ನು ಹೀಗೇ ನೆನ್ಪಿಟ್ಕೋಬೇಕು. ರಂಗ ಅಂತಂದರೆ ಟೈಮ್ ಸೆನ್ಸ್ ಅನ್ನೋದು ಅದು ನಮ್ಮಲ್ಲಿರೋದು, ಕನಸು ನಮ್ಮಲ್ಲಿರೋದು. ಹಾಗಾಗಿ ನಾನು ಹೇಳಿದ್ನಲ್ಲ, ಮಾಡಬೇಕು ಅನ್ನೋ ಹಂಬಲ ಅದೊಂದು ಕಾರಣ ಇದೆ, ಅದು ಸಾಕು, ಕೆಲಸ ಮಾಡಿಸ್ಕೊಂಡು ಹೋಗುತ್ತೆ. ನಾನು ಮಾಡೋಕ್ಕಾಗಲ್ಲ ಅನ್ನೋದು ಮನಸ್ಸಿನಲ್ಲಿ ಯಾವಾಗ ನಾವು ಬಂದ್ಬಿಡುತ್ತೆ, ಕುಂಟು ನೆಪಗಳು 1000 ಕಾರಣ ನಾವು ಕೊಡೋಕ್ಕೆ ಶುರು ಮಾಡಿಬಿಡ್ತೀವಿ. ಇಷ್ಟೇ, ಇನ್ನೇನಿಲ್ಲ. ನನಗೆ ಖುಷಿ, ಕೆಲಸ ಮಾಡೋದು ಅಂದರೆ ಖುಷಿ. ಏನಾದರೂ ಮಾಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ. ಏನಾಗುತ್ತೆ, ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದ್ದಾರೆ, ಏನಾನ ಆಗಬೇಕು ಅಂತ ಏನೂ ಮಾಡಬೇಡ, ಏನಾದರೂ ಮಾಡಬೇಕು ಅಂತ ಮಾಡುವಂತ. ಕುಚ್ ಹೋನೆ ಕೆ ಲಿಯೆ ಕುಚ್ ಮತ್ ಕರೋ, ಕುಚ್ ಕರ್ನೆ ಕೆ ಲಿಯೆ ಕುಚ್ ಕರೋ ಅಂತ ಹೇಳ್ತಾರೆ. ಎಂಥ ಅರ್ಥಗರ್ಭಿತವಾದ ಮಾತು ನೋಡಿ. ನಾವು ಏನಾದರೂ ಆಗಬೇಕು ಅನ್ನೋದು ಬೇಡ, ಏನಾದರೂ ಮಾಡಬೇಕು ಅಂತ ಹೋದರೆ ಅದೇನು ಆಗಬೇಕು ಅಂತ ಇರುತ್ತೆ ಅದು ಹಾಗೇ ಆಗುತ್ತೆ. ಅದು ನಾವೇನು ತೀರಾ ಅದಕ್ಕೆ ಪ್ರಯತ್ನಪೂರ್ವಕವಾಗಿ ನಾವು ಅದನ್ನು ಕಷ್ಟಪಡಬೇಕಾದಿಲ್ಲ. ಇದೇ ಮಾತನ್ನು ಕೃಷ್ಣ ಕೂಡ ಹೇಳಿದ್ದಾನೆ, ಕರ್ಮ ನಿಂದಷ್ಟೇ, ಫಲಿತಾಂಶ ನಿಂದಲ್ಲ ಅಂತ. ಅದೇ ಮೋಟಿವೇಶನ್, ಇನ್ನೇನಿಲ್ಲ. ಸರಿ ಸರ್, ಹಾಗಾದರೆ ಇದಕ್ಕೆ ರಿಲೇಟೆಡ್ ಇನ್ನೊಂದು ಪ್ರಶ್ನೆ. ಈಗ 700 ದಿನ ಮಾಡಿದ್ದು ಒಂದು ಪಾರ್ಟು, ಅದರಲ್ಲಿ ಯಾವತ್ತೂ ಮಿಸ್ ಮಾಡದೆ ಮಾಡಿದ್ದು ಇನ್ನೊಂದು ಪಾರ್ಟ್ ಆಯಿತು. ಆದರೆ ಎಲ್ಲ ಡಿಜಿಟಲ್ ಕ್ರಿಯೇಟರ್ಸ್ಗೆ ನನಗೆ ಗೊತ್ತು, ನಿಮ್ಮನ್ನು ಒಂದು ಡಿಜಿಟಲ್ ಕ್ರಿಯೇಟರ್ ಅಂತ ನೋಡೋಕ್ಕೆ ನನಗೆ ವೈಯಕ್ತಿಕವಾಗಿ ನಿಜವಾಗ್ಲೂ ಇಷ್ಟ ಇಲ್ಲ. ಆದ್ರೂ ಇನ್ ದಿಸ್ ಕಾಂಟೆಕ್ಸ್ಟ್ ಡಿಜಿಟಲ್ ಕ್ರಿಯೇಟರ್ಸ್ಗೆ ಜನರಲ್ ಆಗಿ ಕಾಡೋ ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಸ್ಯಾಚುರೇಷನ್. ಹೌದು, ಒಂದು ಪಾಯಿಂಟ್ ಆದಮೇಲೆ ಸಬ್ಜೆಕ್ಟ್ ಇರಲ್ಲ, ಮಾತಾಡೋಕ್ಕೆ ಇನ್ನೇನು ಉಳಿದಿರಲ್ಲ. ಎಲ್ಲೋ ಒಂದು ಎಸ್ ಎಲ್ ಭೈರಪ್ಪ, ಎಲ್ಲೋ ಒಂದು ಇವ್ರನ್ನ ನೋಡ್ತೀವಿ, ಅವರು ಕಾದಂಬರಿ ಆದಮೇಲೆ ಕಾದಂಬರಿಗಳು ಬರೆದಿರ್ತಾರೆ, ಅಷ್ಟು ವಿಷಯ ಇರುತ್ತೆ. ಬಟ್ ಎಲ್ಲರಿಗೂ ಅದನ್ನು ಮಾಡೋಕ್ಕಾಗಲ್ಲ. 1, 2, 4, 8 ಆದಮೇಲೆ ನಿಂತೋಗುತ್ತೆ. ನಿಮ್ಮ ಕೇಸಲ್ಲಿ 2, 1 ಹತ್ತತ್ರ 330 ಪುಸ್ತಕ ಬರೆದಿದ್ದೀರಿ. 700 ದಿನ ಸತತವಾಗಿ ದಿನಕ್ಕೊಂದು ಕಿವಿ ಮಾತು ಹೇಳ್ತಾ ಹೋಗ್ತಿದ್ದೀರಿ, ಇನ್ನೂ ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀರಿ. ನಿಮಗೆ ಸ್ಯಾಚುರೇಷನ್ ಬಂದಿಲ್ವಾ, ಅಥವಾ ನೀವು ಅದನ್ನು ಹೇಗೆ ಡೀಲ್ ಮಾಡ್ತೀರಿ?
ಸ್ಯಾಚುರೇಷನ್ ಅಥವಾ ಒಂದು ಬೇಸರ, ಏಕತಾನತೆ ಅಂತೀವಿ. ಸ್ಯಾಚುರೇಷನ್ ಈಸ್ ನಥಿಂಗ್ ಬಟ್ ಮಾಡಿದ್ದೇ ಮಾಡಿ ಬೇಸರ ಬಂದ್ಬಿಡುತ್ತೆ. ಅದನ್ನಲ್ವಾ ನಾವು ಸ್ಯಾಚುರೇಷನ್, ಅಥವಾ ಒಂದು ಕಂಟೆಂಟ್ ಸಿಕ್ಕಲ್ಲ, ಇನ್ನೇನು ಹೇಳಿ ಅನ್ನೋದು ತಿಳಿಯಲ್ಲ. ಭಗವಂತನ ದಯದಿಂದ ಇಲ್ಲಿ ತನಕ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ನನಗಂತೂ ಆ ಥರದ್ದೇನು ತೊಂದರೆ ಆಗಿಲ್ಲ. ಇದಕ್ಕೆ ಸರಳವಾಗಿ ಹೇಳಬೇಕು ಅಂತಂದರೆ, ಓವರ್ ಹೆಡ್ ಟ್ಯಾಂಕಲ್ಲಿ ನೀರಿದ್ದರೆ ನೀವು ನಲ್ಲಿ ತಿರುಗಿಸಿದಾಗ ನೀರು ಬಂದೇ ಬರುತ್ತೆ. ಸೊ ಸತತವಾಗಿ ನೀವು ಏನಾದರೂ ಕಲಿತಾ ಇರಬೇಕು. ನಂದು ಭಾಳಲ್ಲಿ ಒಂದು ಟ್ಯಾಗ್ಲೈನ್ ಇದೆ, ಕಲಿಕೆ ನಿರಂತರ ಅಂತ, ಕಲಿಕೆಯೇ ಜೀವನ ಅಂತ. ಸೊ ನೀವು ಯು ಶುಡ್ ಕೀಪ್ ಆನ್ ಲರ್ನಿಂಗ್. ನೀವು ಯಾವಾಗ ಕಲಿಕೆನೇ ಮಂತ್ರ ಮಾಡ್ಕೋತೀರಿ, ನನಗೆ ನೆಕ್ಸ್ಟ್ ಡೇಗೆ ನಾನೇನು ಅದನ್ನು ತುಂಬ ಜನ ಅನ್ಕೊತೀರಿ, ಹೇಗೆ ದಿನದೆಲ್ಲ ಮಾಡ್ತೀರಿ, ಒಂದೇ ಸರಿ ಶೂಟಿಂಗ್ ಮಾಡಿರ್ತೀರ ಅಂತ. ಇಲ್ಲ, ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಪ್ರತಿದಿನ ಅವತ್ತಿಂದು ನನಗೆ ಯಾವುದೋ ಸಾಯಂಕಾಲ 5 ಗಂಟೆಯಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಶುಭೋದಯ ಅಂತ ಹೇಳೋವಂಥ ನಾಟಕ ಮಾಡೋಕ್ಕೆ ನನಗಾಗೋದಿಲ್ಲ. ಬೆಳಿಗ್ಗೆನೇ ಆಗಿರಬೇಕು. ನಾನು ಯಾವುದೋ ಈವ್ನಿಂಗೋ ಅಥವಾ ಮಿಡ್ ನೈಟಲ್ಲೋ ಶೂಟ್ ಮಾಡ್ತಾ ಶುಭೋದಯ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಅದು ಮಾಡೋದಿಲ್ಲ. ಪ್ರತಿದಿನ ಅದೇ ಮಾಡ್ತೀನಿ. ಕೆಲವೊಂದು ದಿನ 3:30 ಎದ್ದಾಗ ಒಂದು ಥಾಟ್ ಬಂದಿರುತ್ತೆ, ಇವತ್ತು ಇದನ್ನು ಹೇಳ್ಬೋದಲ್ವಾ ಅಂತ. ಆಮೇಲೆ ಭಗವಂತನ ದಯದಿಂದ ಏನಾಗಿದೆ, ನಮ್ಮದು ಒಂದು ವಿಸ್ತಾರವಾಗಿರೋದ್ರಿಂದ ಫೈನಾನ್ಸ್ ಬಗ್ಗೆ ನಾನು ಮಾತಾಡ್ಬೋದು, ಟ್ರಾವೆಲ್ ಬಗ್ಗೆ ಮಾತಾಡ್ಬೋದು. ಬೇಸಿಕಲಿ ಆ ಮನಸ್ಸಿನಲ್ಲಿ ಭಾರತೀಯರು ಎಲ್ಲರೂ, ನಾನು ಅಂತಲ್ಲ, ವಿರ್ ಆಲ್ ನಮ್ಮ ಲೆವೆಲಲ್ಲಿ ನಾವೆಲ್ಲ ಒಬ್ಬ ಫಿಲಾಸಫರೇ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ತತ್ವಜ್ಞಾನ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ನೋಡಿ, ಅದಕ್ಕೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮನಃಶಾಸ್ತ್ರಜ್ಞರಿಲ್ಲ. ಯಾಕೆಂದರೆ ಬೇಕೋ ಬೇಡವೋ ನಮ್ಮಲ್ಲೆಲ್ಲ ಯಾವುದೋ ಒಂದು ಋಷಿಮುನಿ ಅಂಶ ಇರುತ್ತೆ. ಹಾಗಾಗಿ ಬೇಕೋ ಬೇಡವೋ ನಾವೆಲ್ಲರೂ ಒಬ್ಬ ತತ್ವಜ್ಞಾನಿನೇ. ಆ ತತ್ವಜ್ಞಾನ ಬರುತ್ತೆ ಹೀಗೆ. ಆಮೇಲೆ ಇನ್ನೊಂದು ಕೊನೆಗೆ ಹೇಳ್ಬಿಡ್ತೀನಿ, ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ, ಎಲ್ಲ ಆಗಲೇ ಮಹಾಮಹಿಮರು ಹೇಳಿ ಹೋಗ್ಬಿಟ್ಟಿದ್ದಾರೆ. ನಾವು ಅದನ್ನು ತಗೊಂಡು ತಿರ್ಗಾ ಸರಳೀಕರಿಸಿ ನನ್ನದೇ ಆದ ಭಾಷೆಯಲ್ಲಿ ಅರ್ಥ ಆಗೋ ರೀತಿ ಹೇಳೋ ಕೆಲಸ ಮಾಡ್ತಿದ್ದೀನಿ ಹೊರತು ನಂದು ಅಂತೇನೂ ಇಲ್ಲ. ಯಾವಾಗ ನಂದು ಅಂತೇನೂ ಇಲ್ಲ, ನಾನೇನು ಕ್ರಿಯೇಟ್ ಮಾಡಬೇಕಾಗೇ ಇಲ್ಲ. ಎಲ್ಲ ಭಗವಂತನ ಸೃಷ್ಟಿಲಿದೆ. ನಾನು ಯಾವಾಗಲೂ ಇದೇ ಮಾತುಗಳನ್ನೂ ಕೂಡ ಬಹಳಷ್ಟು ಬಾರಿ ರಾಮಚರಣ್ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ದೀನಿ. ಭಗವಂತನ ಸೃಷ್ಟಿಲಿ ದಾರನೂ ಇದೆ, ಹೂವು ಇದೆ. ಏನು ಮಾಡ್ತಾ ಇರೋದು ಅತಿ ಹೆಚ್ಚು ಅಂದರೆ ನಾನು ಅವೆರಡನ್ನೂ ಸೇರಿಸಿ ಹಾರ ಹೊಸೆಯೋ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಾಡೋ ಕೆಲಸದಲ್ಲೇ ನನಗೆ ಶ್ರದ್ಧೆ ಇದೆ. ಹಾಗಾಗಿ ನನಗೆ ಸ್ಯಾಚುರೇಷನ್ನು, ಬೇಜಾರು ಭಗವಂತನ ದಯದಿಂದ ಇಲ್ಲಿ ತನಕ ಆ ಬೇಜಾರು ಅನ್ನೋದು ನನ್ನ ಜೀವನದಲ್ಲಂತೂ ನುಸುಳಿಲ್ಲ. ಸಂತೋಷ ಸರ್, ಹೀಗೆ ಮಾಡ್ತಾಯಿರಿ. ನಾವು ಬೆಳಗ್ಗೆ ಎದ್ದು ಕೇಳ್ತಾ ಇರ್ತೀವಿ. ನಾನು ಒಂದು ಸಾರಿ ನಿಮ್ಮ ಜೊತೆಗೆ ಕೊಡಗಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ನಾವು ಸಾಕಷ್ಟು ವಿಚಾರ ಮಾತಾಡ್ಕೊಂಡು ಹೋದ್ವಿ. ನೀವು ನನಗೆ ಒಂದು ಲೈನ್ ಹೇಳಿದ್ರಿ, ಅದು ನನಗೊಂಥರ ಭಾರಿ ಹತ್ತಿರ ಆಗಿ ಇವತ್ತಿನವರೆಗೂ ಉಳಿದಿದೆ. ನೀವು ಅದನ್ನು ನಿಮ್ಮ ಬರವಣಿಗೆಯಲ್ಲೂ ಭಾಳ ಸರಿ ಬರೆದಿದ್ದೀರಿ. ಪ್ರಯತ್ನವೇ ಪರಮಾತ್ಮ ಅಂತ ಹೇಳಿ. ಇದರದ್ದು ಆಳ ಅಗಲ ಬಹಳ ಜಾಸ್ತಿ ಇದೆ. ನಿಮಗೆ ಈ ಥಾಟ್ ಹೇಗೆ ಬಂತು, ಅಥವಾ ಅದರ ಅರ್ಥ ನಿಮ್ಮ ಪ್ರಕಾರ ಏನು, ಸ್ವಲ್ಪ ಹೇಳಿ ಸರ್. ಏನಿಲ್ಲ, ನಾನು 18 ವರ್ಷಗಳ ಕಾಲ ಬಾರ್ಸಿಲೋನಾದಲ್ಲಿ ಜೀವನ ಮಾಡಿದೆ. ವಾಪಸ್ಸು ನಾನು ಬೆಂಗಳೂರಿಗೆ ಬಂದುಬಿಡ್ತೀನಿ, ರೀಲೊಕೇಟ್ ಆಗ್ತೀನಿ ಇಂಡಿಯಾಗೆ. ನನ್ನ ಮುಂದೆ ನಾನು ಯಾರು ಅಂತ ಕಂಡುಕೊಳ್ಬೇಕಾದಂಥ ಅತ್ಯಂತ ದೊಡ್ಡ ಪ್ರಶ್ನೆ ಬಂದು ಕೂತ್ಕೊಳ್ಳುತ್ತೆ. ಅಷ್ಟು ವರ್ಷ ನಾನೆಲ್ಲೋ ಇರ್ತೀನಿ, ಒಂದು ಅಧಿಕಾರ ಇರುತ್ತೆ, ಒಂದು ಸಂಸ್ಥೆಯಲ್ಲಿ ಕೂತಿರ್ತೀನಿ, ಅದನ್ನು ಲೀಡ್ ಮಾಡ್ತಾ ಇರ್ತೀನಿ. 10 ಜನ ದಿನ ಬೆಳಿಗ್ಗೆ ಬಂದು ಕೇಳ್ತಿರ್ತಾರೆ. ಆಲ್ ಆಫ್ ಅ ಸಡನ್ ಯು ಆರ್ ನೋಬಡಿ. ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಮನ್ನು ಯಾರೂ ಕೇಳಲ್ಲ, ಕೆಲಸ ಇಲ್ಲ, ಮನೇಲಿ ಕೂತಿದ್ದೀರಾ. ಹಣ ಜೀವನದಲ್ಲಿ ಎಲ್ಲ ಅಲ್ಲ. ನಾನು ಯಾರು ಅನ್ನೋದೊಂದು ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನೂ ಕಾಡುತ್ತೆ. ಆ ಪ್ರಶ್ನೆಗೆ ಉತ್ತರ ಹುಡುಕೋಬೇಕಾದಂಥ ಪರಿಸ್ಥಿತಿ ನನ್ನ ಮುಂದೆ ಬಂದು ನಿಂತಿತ್ತು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನೀವೆಲ್ಲ ನೋಡಿರ್ತೀರಿ. ಮೆಜೆಸ್ಟಿಕ್ನಲ್ಲಾದರೆ ಬಹಳಷ್ಟು ಜನ ಯಾರು ಓಡಾಡ್ತಿರ್ತೀರಿ ಅವ್ರು ನೋಡಿರ್ತೀರಿ. ಏನಂದರೆ, ಕಾಲು ಕೈ 2 ಕಟ್ ಮಾಡಿ ಕಾಲಿನ ದೇಹ ಮತ್ತು ತಲೆ ಮಾತ್ರ ಇಟ್ಟಿರ್ತಾರೆ ಭಿಕ್ಷೆ ಬೇಡಕ್ಕೆ. 2 ಕೈ 2 ಕಾಲಿಲ್ಲ. ಊಹೆ ಮಾಡ್ಕೊಳ್ಳಿ ನಿಮಗೆ ನೀವೇ. ಮೆದ್ಲು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಬರೀ ಬಾಡಿ ಇದೆ, ಕಾಲಿಲ್ಲ ಕೈ ಇಲ್ಲ. ಯು ಕೆನಾಟ್, ನೀವು ಮೂಮೆಂಟೇ ಇಲ್ಲ. ಎಂಥ ಅಸಹಾಯಕ ಸ್ಥಿತಿ ಅಲ್ವಾ? ಅಂಥ ಅಸಹಾಯಕ ಸ್ಥಿತಿ ನನಗಾಗಿತ್ತು. ಕಾಲು ಕೈ ಇದ್ದು ಕೂಡ, ಹಣ ಇತ್ತು, ಎಲ್ಲ ಇತ್ತು ನನ್ನ ಹತ್ರ, ಏನು ಇರಲಿಲ್ಲ ಅಂತಲ್ಲ. 25-26ನೇ ವಯಸ್ಸಿಗೆ ಜಗತ್ತಿನಲ್ಲಿ 10 ಕೋಟಿ ಜನ ಏನು ಕನಸು ಕಾಣ್ತಾರೆ, ಆ ಕನಸಿನ ಬದುಕು ನಾನು ಆಗಲೇ ಗಳಿಸ್ಕೊಂಡಾಗಿತ್ತು. ಆದರೂ ನನ್ನ ಮುಂದೆ ಇದೊಂದು ಬಂದು ಕೂತಿತ್ತು. ಇದು ಬಂದು ಕೂತಾಗ ನಾನು ಯಾರು ಅಂತ ಹುಡ್ಕೋಬೇಕಾಗುತ್ತಲ್ಲ, ಆಗ ಉದ್ಭವ ಆಗಿದ್ದು ಏನಂತಂದರೆ, ನಾವು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಅಲ್ವಾ ಹೊಡೆಯೋ ಚಾನ್ಸ್ ಇರೋದು, ಪ್ರಯತ್ನ ಪಟ್ಟರೆ ಅಲ್ವಾ ಗೆಲ್ಲಕ್ಕಾಗೋದು. ನಾನು ಏನೂ ಮಾಡಿದೆ ಮನೇಲಿ ಕೂತ್ಕೊಂಡು, ಬದಲಾಗಲಿ ಸರಿ, ಬದಲಾವಣೆಗೆ ನೀನೇನು ಮಾಡಿದೆ ಅನ್ನೋ ಪ್ರಶ್ನೆನ ನಮ್ಮನ್ನು ನಾವು ಕೇಳ್ಕೊಂಡು, ಆವಾಗ ಹುಟ್ಟಿದ್ದು ಪ್ರಯತ್ನವೇ ಪರಮಾತ್ಮ. ಸೋಲ್ತೀವಿ ಅಂತ ನಾವು, ಬೀಳ್ತೀವಿ, ಎಡವುತ್ತೀವಿ ಅಂತ ನಡೆದೇ ಕೂತ್ಬಿಟ್ರೆ ಅದಕ್ಕಿಂತ ದೊಡ್ಡ ಸೋಲು ಇನ್ನೊಂದಿಲ್ಲ. ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದ ಬಿಗ್ಗೆಸ್ಟ್ ರಿಸ್ಕ್ ಯು ಆರ್ ಟೇಕಿಂಗ್ ಅಂತ ನಮ್ಮ ಫೈನಾನ್ಷಿಯಲ್ ಇದರಲ್ಲಿ ಹೇಳ್ತಾರೆ. ಹಾಗಾಗಿ ಪ್ರಯತ್ನವೇ ಪರಮಾತ್ಮ ಅಲ್ಲಿಂದ ಹುಟ್ಟು ಬಂದದ್ದು. ಸರಿ, ಸೊ ಹಾಗಾದರೆ ಆ ಪ್ರಯತ್ನದ ಫಲ ಇದೆಲ್ಲ ಪುಸ್ತಕ, ಲೇಖನಗಳು.
ಐಡೆಂಟಿಟಿ ಕ್ರೈಸಿಸ್ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಾಗುತ್ತೆ. ಗಮನ ಇಟ್ಟು ಕೇಳಿ, ಅದು ನೀವು ಹಣವಂತರ ಅಲ್ವಾ, ನಿಮ್ಮ ಏಜ್ 20, 45, ಯಾವುದು ಹೆಣ್ಣ ಗಂಡ ಯಾವುದೂ ಕೇಳೋದಿಲ್ಲ. ಯಾವ ಹಂತದಲ್ಲಿ ಕೂಡ ಜೀವನದಲ್ಲಿ 2 ಅಂಶಗಳು ನಿಮ್ಮ ಮುಂದೆ ಬಂದು ನಿಂತ್ಬೋದು. ಒಂದು ಒಂಟಿತನ, 2 ಐಡೆಂಟಿಟಿ ಕ್ರೈಸಿಸ್. ಇದು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಬದುಕು ಮಗ್ಗಲು ಬದಲಾಯಿಸೋಕ್ಕೆ ಕ್ಷಣ ಸಾಕು. ಇವತ್ತೇನು ನಾನು ಐ ಆಮ್ ವೆಲ್ ಸೆಟಲ್ಡ್, ಆ ಪದಕ್ಕೆ ಅರ್ಥನೇ ಇಲ್ಲ. ಏನು ಸೆಟಲ್ಡ್ ಅಂದರೆ, ಇವತ್ತು ನೀವು ಸೆಟಲ್ಡ್ ಅಂದ್ಕೊಳ್ಳೋ ಈ ಕ್ಷಣ ಮುಂದಿನ ಕ್ಷಣದಲ್ಲಿ ಒಡೆದು ನುಚ್ಚು ನೂರಾಗ್ಬಿಟ್ಟಿರ್ಬೋದು. ಹಾಗಾಗಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಸೆಟಲ್ಡ್. ಪ್ರಯತ್ನವೇ ಪರಮಾತ್ಮ. ಬದುಕು ಅಂದರೆ ಇಟ್ಸ್ ಎ ಜರ್ನಿ, ಇಟ್ಸ್ ನಾಟ್ ಎ ಡೆಸ್ಟಿನೇಷನ್. ಸರಿ ಸರ್, ಈಗ ಒಂಚೂರು ನಮ್ಮ ಟ್ರ್ಯಾಕನ್ನು ಬದಲಾಯಿಸೋಣ. ನಿಮ್ಮ ಫೇವ್ರೆಟ್ ಫೈನಾನ್ಸ್ ಆ್ಯಂಡ್ ಮನಿ ಆ್ಯಂಡ್ ಆ ವಿಚಾರಕ್ಕೆ ಸ್ವಲ್ಪ ಹೋಗೋಣ. ನಾವು ಜನರಲ್ ಆಗಿ ಪೋಷಕರ ಜೊತೆ ಮಾತಾಡಬೇಕಾದ್ರೆ ಅಥವಾ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಪೋಸ್ಟ್ಗಳು ನೋಡ್ತಾ ಇರ್ತೀವಿ. ಬಿಗ್ಗೆಸ್ಟ್ ಕಂಪ್ಲೇಂಟ್ ಏನಂದರೆ, ಸ್ಕೂಲಲ್ಲಿ ನಮಗೆ ಜೀವನಕ್ಕೆ ಬೇಕಾಗಿರೋ ವಿಚಾರಗಳನ್ನು ಆ್ಯಕ್ಚುಲಿ ಹೇಳ್ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಬ್ಯಾಂಕಿಗೆ ಹೋಗೋದು, ಹಣ ಗಳಿಸೋದು, ಉಳಿಸೋದು ಅಥವಾ ಅದನ್ನು ಖರ್ಚು ಮಾಡೋದು, ಇದ್ರ ಬಗ್ಗೆ ಯಾವ ಥರ ಜ್ಞಾನನೂ ಸ್ಕೂಲ್ ಲೆವೆಲಲ್ಲಿ ನಾವು ಪಾಠ ಮಾಡೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನಾನು ಸ್ಕೂಲಲ್ಲಿ ಕಲಿತೆ ಟ್ರಿಗ್ನಾಮೆಟ್ರಿ ಏನು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ಹೌದು, ಇದು ನಮ್ಗೆ ಯಾವುದಾದ್ರೂ ರೀತಿಯಲ್ಲಿ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆಯಾ ನಿಮ್ಮ ಪ್ರಕಾರ? ಖಂಡಿತ. ಯಾಕೆಂದರೆ ನಾನು ಏನು ಹೇಳಕ್ಕೆ ಹೋಗ್ತೀನಿ, ಇದು ನೋಡಿ, ಹಣಕಾಸೇನಿದೆ ಅದು ನೀವು ಒಬ್ಬ ವೈದ್ಯರಾಗಿರಿ, ಇಂಜಿನಿಯರ್ ಆಗಿರಿ, ಯಾರೇ ಆಗಿರಿ, ನೀವು ನಿಮ್ಮ ವೃತ್ತಿ ಮಿಲಿಟ್ರಿಲಿ ಇರಲಿ, ಎಲ್ಲೇ ಇರಲಿ, ನಿಮ್ಮಲ್ಲೊಬ್ಬ ಪುಟ್ಟ ಅಕೌಂಟೆಂಟ್ ಇರಬೇಕಾದ್ದು ಮಸ್ಟ್, ಇರಲೇಬೇಕು. ಕೊನೆಗೂ ನಿಮ್ಮ ಹಣನ ಮ್ಯಾನೇಜ್ ಮಾಡಬೇಕಾದವರು ನೀವೇ. ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ 100% ಗೊತ್ತಿರೋದಿಲ್ಲ. ಹಾಗಾಗಿ ಅದು ಬೇಕಲ್ವಾ. ಏನಾಗ್ಬಿಟ್ಟಿದೆ, ಈಗ ಒಂದು 10 ವರ್ಷದ ಹಿಂದೆ 8-10 ವರ್ಷದ ಹಿಂದೆ ಏನಾಗ್ತಿತ್ತು, ನನ್ನ ಮಗಳೇ ನನ್ನ ಪ್ರಶ್ನೆ ಕೇಳಿದ್ಲು, ಅಪ್ಪ ಅದು ಕೊಡಿಸು. ಇಲ್ಲ ಮಗಳೇ, ದುಡ್ಡಿಲ್ಲ. ಅವಳಿಗೆ ಹಣದ ಮೌಲ್ಯ ತಿಳಿಬೇಕಲ್ಲ. ಇಲ್ಲ ಇದಿಲ್ಲ ಅಂತ ಹೇಳಿದ್ರೆ, ಅಪ್ಪ ನಿನ್ನ ಹತ್ರ ಕಾರ್ಡ್ ಇದೆಯಲ್ಲ ತೆಗಿ, ಅಲ್ಲಿ ಹಾಕು, ಹಿಂಗೆ ಒತ್ತು, ಅದು ದುಡ್ಡು ಕೊಡುತ್ತೆ ಅಂತ. ಅವಳು ATM ಮಿಷಿನ್ ನೋಡಿಬಿಟ್ಟಿದ್ಲು. ಈಗಿನ ಮಕ್ಳಿಗೆ ಏನಾಗುತ್ತೆ, ಅದೂ ಇಲ್ಲ, ಅವ್ರು ATM ಮಿಷಿನು ನೋಡ್ತಾ ಇಲ್ಲ. ಏನು ಮಾಡ್ತಾರೆ, ಎಲ್ಲ ಗೂಗಲ್ ಪೇ, ಫೋನ್ಪೇ, ಸುಮ್ಮನೆ ಏನೋ ಹಿಂಗೆ ಬರೀ ಬೆರಳು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ನೋತಾರೆ, ಎಲ್ಲ ಸಾಲ್ವ್ ಆಗಿಬಿಟ್ಟಿರುತ್ತೆ. ಹಣ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ ಅಕ್ಕಿ ಎಲ್ಲಿ ಸಿಕ್ಕುತ್ತೆ ಅಂದರೆ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕುತ್ತೆ ಅಂತಾರೆ. ಗದ್ದೆ ಅಂತಾರೆ, ಅದಕ್ಕೆ ಉತ್ತಬೇಕು, ಬಿತ್ತಬೇಕು, ಇಷ್ಟು ನೀರು ಎರಿಬೇಕು, ಕಾಯಬೇಕು ಇಷ್ಟು ಟೈಮು, ಆಮೇಲೆ ಬರುತ್ತೆ, ಭತ್ತ ಆಗುತ್ತೆ, ಆಮೇಲೆ ಅದು ಅಕ್ಕಿ ಆಗುತ್ತೆ, ಗೊತ್ತಿಲ್ಲ. ಹಾಗೆ ಹಣದ ಮೂಲ ಎಲ್ಲಿ, ಅದೆಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ಹಣ ದುಡಿಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಿಲ್ಲ. ನೀವು ಪ್ರಾಕ್ಟಿಕಲಾಗಿ ಮಾಡಬೇಕಾದ್ದೇನು ಅಂತಂದರೆ, ನಮ್ಮ ಮಕ್ಕಳು ಯಾವುದಾರ ಒಂದು ರೆಸ್ಟೋರೆಂಟ್ಗೆ ಹೋಗಿದ ತಕ್ಷಣ ನನಗೆ ಪಿಜ್ಜಾ ಅಂತ ಕೇಳ್ತಾರೆ, ಬರ್ಗರು ಅಂತ ಕೇಳ್ತಾರೆ. ನೋಡಿ, ಒಂದು ಪ್ಲೇಟ್ ಇಡ್ಲಿ 30 ರೂಪಾಯಿ, ಅದೇ ಒಂದು ಪಿಜ್ಜಾ 500 ರೂಪಾಯಿ. ಮನೆ ಮಂದಿ ಎಲ್ಲ ತಿಂದಿರ್ಬೋದಾಗಿತ್ತು 500 ರೂಪಾಯಿ. ಆದರೆ ಮಕ್ಳಿಗೆ ಬೇಕಾಗಿರೋದೇ ಪಿಜ್ಜಾ. ಇದು ನೀವು ಬೇಡ ಅಂದರೆ ಅವು ಅನಾವಶ್ಯಕವಾಗಿ ನಿಮ್ಮ ಮೇಲೆ ಕೋಪ ಮಾಡ್ಕೋತವೆ. ಏನು ಮಾಡಬೇಕು, ಪ್ರಾಕ್ಟಿಕಲ್ಲಾಗಿ ತಿಳಿಸ್ಕೊಡ್ಬೇಕು ಅವ್ರಿಗೆ. ಏನು ತಿಳಿಸ್ಕೊಡ್ಬೇಕು, ಅವ್ರು ಮಾಡೋ ಸಣ್ಣ ಸಣ್ಣ ಕೆಲಸಕ್ಕೂ ಒಂದು ಹಣ ಅಂತ ನೀವು ನೀಡಿ, ಪಾಯಿಂಟ್ ಬೇಸ್ ಸಿಸ್ಟಮ್ ಮಾಡಿ. ತಿಂಗಳು ಕೊನೆಗೆ 100 ಪಾಯಿಂಟ್ ಬಂದಿದೆ, 1 ಪಾಯಿಂಟ್ಗೆ 2 ರೂಪಾಯಿ, 200 ರೂಪಾಯಿ ಮಗು ಕೈಲಿ ಕೊಡಿ, ತಗೋಕೊಂಡ ಇದು ನಿಂದು ಅಂತ ಹೇಳಿ. ರೆಸ್ಟೋರೆಂಟ್ಗೆ ಹೋದಾಗ ನಿನ್ನ ಹಣ ದುಡ್ದಿದ್ದಲ್ಲ, ಆ ದುಡ್ಡಲ್ಲೇ ತಗೋಪ್ಪ ಪಿಜ್ಜಾ ಅಂತ ಹೇಳಿ. ಆಗ ಆ ಮಗುಗೆ ಹೊರತಾಗುತ್ತೆ, ಇಡೀ ತಿಂಗಳು ಅಪ್ಪ ಹೇಳಿದ್ದೆಲ್ಲ ಮಾಡಿದ್ದಕ್ಕೆ 200 ರೂಪಾಯಿ ಬಂದಿದೆ, ಇಲ್ಲ 5 ನಿಮಿಷ ತಿನ್ನೋ ಪಿಜ್ಜಾಗೆ 500 ರೂಪಾಯಿ ಕೇಳ್ತಿದ್ದಾರೆ. ಮೌಲ್ಯ ತಿಳಿಯೋದು ಹೇಗೆ? ನೀವು ಬರೀ ಪುಸ್ತಕದಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ, ಹಣ ಅಂದರೆ ಹೆಂಗೆ, ನಾಮಿನಲ್ ವ್ಯಾಲ್ಯೂ ಆಫ್ ಮನಿ, ರಿಯಲ್ ವ್ಯಾಲ್ಯೂ ಆಫ್ ಮನಿ, ನೀವು ಕತೆಗಳನ್ನ ಹೇಳಿದಷ್ಟು ಏನೂ ಪ್ರಯೋಜನ ಇಲ್ಲ. ಪ್ರಾಕ್ಟಿಕಲ್ಲಾಗಿ ಮಕ್ಕಳಿಗೆ ಹೇಳಬೇಕು. ಶೀಘ್ರದಲ್ಲೇ 2024 ಎಂಡಿಗೆ ಅಥವಾ 2025ರಲ್ಲಿ ಮಕ್ಕಳಿಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ 15-16 ವಯಸ್ಸಿನ ಮಕ್ಕಳ ತನಕ, 3-4ನೇ ವಯಸ್ಸಿನ ಮಕ್ಕಳಿಂದ 16ನೇ ವಯಸ್ಸಿನ ಮಕ್ಕಳ ತನಕ ಪ್ರಾಕ್ಟಿಕಲಾಗಿ ಏನು ಬೇಕು ಅವ್ರಿಗೆ, ಅದನ್ನು ಕುರಿತಾಗಿ ಒಂದು ಹೊಸ ಪುಸ್ತಕ ಬರೆಯೋಕ್ಕೆ ನಾನು ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀನಿ. ಒಳ್ಳೆಯದಾಗಲಿ ಸರ್, ಪುಸ್ತಕ ಬರಲಿ. ನಿಮ್ಮ ಬೇರೆ ಪುಸ್ತಕಗಳ ಥರನೇ ಅದು ಬಹಳ ಸಾರಿ ಮುದ್ರಣ ಆಗಲಿ, ಧನ್ಯವಾದ. ಎಲ್ಲರ ಕೈ ಸೇರಲಿ. ಸರ್, ಮುಂದಿನ ಪ್ರಶ್ನೆ, ನಿಮ್ಮ ಪ್ರಕಾರ, ನಿಮ್ಮ ಅಸೆಸ್ಮೆಂಟ್ ಪ್ರಕಾರ ಮಕ್ಕಳಿಗೆ ಈಗ ಸದ್ಯಕ್ಕೆ ಹಣಕಾಸಿನ ವಿಚಾರದಲ್ಲಿ ಯಾವ ಮಟ್ಟಕ್ಕೆ ತಿಳುವಳಿಕೆ ಇದೆ ಅಥವಾ ತಿಳುವಳಿಕೆ ಇಲ್ಲವೇ ಇಲ್ವಾ? ಇದು ಭಾರತದೊಂದು ಸಮಸ್ಯೆ ಅಲ್ಲ. ಈ ಒಂದು ಪ್ರಶ್ನೆ ಇದ್ದಿದೆ, ಇದನ್ನು ನಾನು ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ತೊಗೊಂಡೋಗ್ತೀನಿ. ಇದು ಜಾಗತಿಕ ಸಮಸ್ಯೆ. ಇಡೀ ಜಗತ್ತನ್ನು ನಾವು ನೋಡಿದ್ರೆ 3-4% ಜನಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ಇದೆ ಅಂತ ಹೇಳ್ತಾರೆ.
ಅಂದರೆ ನೀವು ತಗೊಳ್ಳಿ, ಇಡೀ ಜಗತ್ತಿನ ಜನಸಂಖ್ಯೆಯಲ್ಲಿ 4% ಅಂದರೆ ಮಕ್ಕಳಲ್ಲಿ ಇನ್ನೆಷ್ಟಿರ್ಬೋದು ನೋಡ್ಕೊಳ್ಳಿ. ಅರ್ಥ ಇಷ್ಟೇ, ನೀವು ಫೈನಾನ್ಷಿಯಲ್ ಲಿಟ್ರಸಿ ಅಂದಿದ ತಕ್ಷಣ ಏನು ಜನಸಾಮಾನ್ಯ ಏನು ಮಾಡ್ತಾನೆ, 1,000 ಸಂಬಳ ಬಂತು, 400 800 900 ಖರ್ಚು ಮಾಡಿದೆ, 100 ರೂಪಾಯಿ ಉಳೀತು, ಅಲ್ಲಿ ಮುಗೀತು ಕತೆ. ಅದು ಫೈನಾನ್ಷಿಯಲ್ ಲಿಟ್ರಸಿ ಅಲ್ಲ. ಏನು ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಅದು ಪೂರ್ಣವಾಗಿ, ಅದು ಫುಲ್ ಫ್ಲೆಜ್ಡ್ ಆಗಿ ಅವನಿಗೆ ಒಂದು ತಿಳುವಳಿಕೆ ಇರಬೇಕು. ಬ್ಯಾಂಕಲ್ಲಿ ಒಂದು ಅಕೌಂಟ್ ತೆಗೆದುಬಿಡೋದು, ಸ್ಯಾಲ್ರಿ ಅಲ್ಲಿ ಬಂದುಬಿಡುತ್ತೆ, ಇದು ಮಾಡೋದು, ನನ್ನ ಸ್ಯಾಲ್ರಿ ಇಷ್ಟಾಗಿದೆ, ಇಷ್ಟು ಮಿಗ್ತಾ ಇದೆ, ಲೋನ್ ತೊಗೊಂಬಿಡೋಣ, ಮನೆ ಕಟ್ಬಿಡೋದು ಅಲ್ಲ. ಏನೋ ಒಂದಿಷ್ಟು ಬಂತು ದುಡ್ಡು, ಇದು ಇಲ್ಲೆಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಿಬಿಡೋಣ, ಯಾರೋ ಹೇಳಿದ್ದಾರೆ, ಫ್ರೆಂಡ್ ಹೇಳ್ತಾನೆ ಮ್ಯೂಚುವಲ್ ಫಂಡ್ ಸಹಿ ಹೇ ಅಂತ, ಅಲ್ಲಿ ಹಾಕ್ಬಿಡೋಣ, ಅದಲ್ಲ ಫೈನಾನ್ಷಿಯಲ್ ಲಿಟ್ರಸಿ. ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಮೊದಲೇ ನಾನು ಹೇಳಿದ್ನಲ್ಲ ಮಕ್ಕಳಿಗೆ ಅಂತ, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲದೇ ಇರೋದ್ರಿಂದ ಮಕ್ಕಳಲ್ಲ, ಇದು ಎಲ್ರಿಗೂ ಕೂಡ ಅನ್ವಯ ಆಗುವಂಥದ್ದು. ಮೊದಲು ಕೂತು ಹಣ ಅಂದ್ರೇನು, ಅದು ಉಗಮ ಯಾಕಾಯಿತು, ಈಗ ನನಗೆ ಬರ್ತಿರೋದು ನಾವು ಕೊಡ್ತಿರೋ ಬೆಲೆ ಇದೆಯಲ್ಲ ಅದು ಸರಿಯಾದ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊಸೈಟಿ ಡಿಸೈಡ್ ಮಾಡುತ್ತೆ. ಪ್ರತಿಯೊಂದು ಆಲ್ ದ ಪ್ರೈಸಸ್ ಆರ್ ಡಿಸೈಡೆಡ್ ಬೈ ದ ಸೊಸೈಟಿ. ನೀವು ಒಪ್ಕೋತಾ ಹೋಗ್ತೀರಾ? ಒಂದು ಸಣ್ಣ ಉದಾಹರಣೆ ಹೇಳ, ನಿಮ್ಮನ್ನು ನಾನು ಒಂದು ಸೈಟ್ ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ ರಾಮಚರಣ್, ಇಲ್ಲೊಂದು 30-40 ಸೈಟ್ ಇದೆ, 60-40 ಸೈಟ್ ಇದೆ, ತೊಗೋತೀರಾ? ಎಷ್ಟು? ಅದು 8 ಲಕ್ಷ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ ಯಾರೋ 8 ಲಕ್ಷ ಅಂತಾರೆ, ಇನ್ನೊಂದು ಕಡೆ ಯಾರೋ ಬರ್ತಾರೆ. ಇನ್ನೊಂದು ಸರಿ ನಾನು ಯಾವುದೋ ಕರ್ಕೊಂಡು ಹೋಗ್ತೀನಿ, ಇಲ್ಲ ಇದು 6:45 7 ಅಂದರೆ ನಿಮ್ಮ ಮೈಂಡ್ಸ್ ಏನು ಮಾಡುತ್ತೆ, 8 ಇದ್ದಿದ್ದು 7 ಸಿಗ್ತಾ ಇದೆ, ನೀವು ಬೈ ಮಾಡ್ತೀರಾ. 7 ನಿಜವಾದ ಮೌಲ್ಯನ ಅಂತ ನೀವು ಯೋಚನೆ ಮಾಡಲ್ಲ, ಯು ಬೈ ಇಟ್. ನೀವು ಆರ್ಥಿಕ ಅನಕ್ಷರಸ್ಥ. ಬಿಕಾಸ್ ಪ್ರೈಸ್ ಏನಿದೆ ಇಟ್ ಈಸ್ ಸೆಟ್ ಬೈ ದ ಸೊಸೈಟಿ. ಒಂದು ಸಣ್ಣ ಕಾಫಿ ತಿಂಡಿಯಿಂದ ಹಿಡಿದು ಹೋಟ್ಲುಗಳು ವಾರಕ್ಕೆ 15 ದಿನಕ್ಕೆ ಒಂದೊಂದು ಮುಚ್ಕೊಂಡು ಹೋಗುತ್ತವೆ ಮೈಸೂರಲ್ಲಿ. ಯಾಕೆಂದರೆ ಪಕ್ಕದಲ್ಲಿ ಯಾರೋ ಹೋಟ್ಲನ್ನು 20 ರೂಪಾಯಿಗೆ ಇಟ್ಟಿದ್ದಾನೆ ಅಂಥೇಳಿ ಇವರು 20 ರೂಪಾಯಿಗೆ ಇಡ್ತಾರೆ. ಕಾಸ್ಟಿಂಗ್ ವರ್ಕೌಟ್ ಮಾಡಲ್ಲ. ಏನು ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಇದೆ, ಸಣ್ಣ ಸಣ್ಣ ಅಂಶಗಳನ್ನ ಗಮನಿಸಬೇಕು. ನಮ್ಮಲ್ಲಿ ಆದರೂ ಕೊರತೆ ಬಹಳ ಇದೆ. ಪ್ರೈಸಿಂಗ್ ನೋಡಿ, 3/4 ಪಾಲು ಹೋಟ್ಲು ಇಲ್ಲ, ಈ ಕಡೆ ಎಲ್ಲ ಸುತ್ತಮುತ್ತ 1 ಕಿಲೋಮೀಟ್ರಲ್ಲಿ ಎಲ್ಲರೂ 50 ರೂಪಾಯಿ ಇಟ್ಟಿರೋದು ದೋಸೆ. ನಾನು 60 ಇಟ್ಟರೆ ನನ್ನ ಹತ್ರ ಯಾರೂ ಬರಲ್ಲ. ಯಾಕೆ ಬರಲ್ಲ? ಈಗ ನೋಡಿ, ಯಾವುದಾದ್ರು ಹೋಟ್ಲು ಬೆಂಗಳೂರಲ್ಲಿ ಒಂದು ಫೇಮಸ್ ಆಗಿಬಿಟ್ಟಿದೆಯಲ್ಲ, ರಾಮೇಶ್ವರಂ, 180 ರೂಪಾಯಿ ಒಂದು ದೋಸೆ ಇಡ್ತಾರೆ. ಅದ್ರ ಮೇಲೆ ಬರೀ ತುಪ್ಪನೇ ಸುರಿತಾರೆ, ಅದು ಬೇರೆ ಕತೆ ಇರಲಿ. ಅಲ್ಲ, ನಾನೇನು ಹೇಳೋಕೋದೆ ಅಂದರೆ, ನಾವು ಯಾರು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು, ಪಕ್ಕದ ಮನೆಯವರು ಡಿಸೈಡ್ ಮಾಡೋಂಗಿಲ್ಲ. ಆದರೆ ಇವತ್ತೇನಾಗ್ತಿದೆ, ಹಣದ ವಿಷಯದಲ್ಲಿ ಪ್ರೈಸ್ ಇರ್ಬೋದು, ಇನ್ನೊಂದು ಎಲ್ಲ ಯಾರೋ ಬೇರೆಯವರು ಡಿಸೈಡ್ ಮಾಡಿರೋದು. ಎಲ್ಲಿ ತನಕ ನಿಮ್ಮದನ್ನು ನೀವು ಡಿಸೈಡ್ ಮಾಡಲ್ಲ, ಅಲ್ಲಿ ತನಕ ನೀವು ಫೈನಾನ್ಷಿಯಲ್ ಇಲಿಟ್ರೇಟ್. ಸರ್, ಇದನ್ನು ಸ್ಕೂಲ್ನಲ್ಲಿ ಇಂಟ್ರಡ್ಯೂಸ್ ಮಾಡೋದಾದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರ ಕೈನಲ್ಲೂ ಇಲ್ದಿರೋ ವಿಷಯ. ಫೈನಾನ್ಷಿಯಲ್ ಲಿಟ್ರಸಿನ ಸ್ಕೂಲ್ನಲ್ಲೇ ಶುರು ಮಾಡೋದಿದ್ದರೆ ಏನು ಅಂಶಗಳನ್ನ ಕಲಿಸ್ಬೇಕಾಗತ್ತೆ, ಯಾರು ಕಲಿಸ್ಬೇಕು ನಿಮ್ಮ ಪ್ರಕಾರ? ಇದನ್ನು ನಾನು ಶಾಲೆಯಲ್ಲಿ ಒಂದೇ ಸರ್ತಿ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತಾ ಅನ್ನೋದು ದೊಡ್ಡ ವಿಷಯ. ಯಾಕೆಂತಂದರೆ ಇವತ್ತೇನಾಗಿದೆ, ಸ್ಟೇಟ್ ಸಿಲೆಬಸ್ ಅಂತಿದೆ, ಸೆಂಟ್ರಲ್ ಸಿಲೆಬಸ್ ಅಂತಿದೆ, ಆಮೇಲೆ ಇದೇನೋ ಇಂಟರ್ನ್ಯಾಷನಲ್ ಕರಿಕ್ಯುಲಮ್ಮು ಏನೇನೋ ಸೇರಿಕೊಂಡು ಇಲ್ಲಿ ನಮ್ಮಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇಲ್ಲ ವಿದ್ಯಾಭ್ಯಾಸದಲ್ಲಿ. ಮತ್ತು ಯಾವುದು CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಇರ್ಬೋದು, ಸ್ಕೂಲಿಂದ ಸ್ಕೂಲ್ಗೂ ಕೂಡ ಬೇರೆ ಬೇರೆದು ಏನೇನೋ ಮಾಡ್ತಾರೆ. ಹಾಗಾಗಿ ನಾವು ಇದನ್ನು ಇಷ್ಟೇ ಸರಿ ಅವರೇ ಮಾಡಲಿ ಅನ್ನೋಂಗಿಲ್ಲ. ಎಲ್ಲದಕ್ಕಿಂತ ಸುಲಭವಾದ ಮಾರ್ಗ ಯಾವುದು ಗೊತ್ತಾ? ಮಕ್ಕಳಿಗೆ ಅಪ್ಪ ಅಮ್ಮ ಅವರು ಹೇಳ್ತಾ ಹೋಗಬೇಕು. ಎಲ್ಲ ಸ್ಕೂಲೇ ಮಾಡಲಿ, ಎಲ್ಲ ಸರ್ಕಾರನೇ ಮಾಡಲಿ ಅನ್ನೋದು ಕೂಡ ನನ್ನ ಪ್ರಕಾರ ತಪ್ಪು. ಎಲ್ಲ ಸರ್ಕಾರ ಮಾಡೋಕ್ಕಾಗಲ್ಲ, ಎಲ್ಲ ಸ್ಕೂಲ್ಗಳಲ್ಲೇ ಮಾಡೋಕ್ಕಾಗಲ್ಲ. ನಾವು ಆ್ಯಸ್ ಎ ಪೇರೆಂಟ್ ನಮ್ಮದು ಒಂದಷ್ಟು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮಕ್ಕಳಿಗೆ ಹಣಕಾಸಿನ ಸಾಕ್ಷರತೆ ಒದಗಿಸೋದು. ಅದಕ್ಕೆ ಅವ್ರು ಏನು ಮಾಡಬೇಕು, ಮೊದಲು ಅವರು ಅಕ್ಷರ ಸಾಕ್ಷರರು. ನನಗೇ ಗೊತ್ತಿಲ್ಲದೆ ನಾನೇನು ಮಾಡ್ತೀನಿ, ನನ್ನಲ್ಲಿರುವ ಭಯ, ನನ್ನಲ್ಲಿರುವ ಸಂಶಯ, ನನ್ನಲ್ಲಿರುವ ತಲ್ಲಣನ ನಾನು ವರ್ಗಾವಣೆ ಮಾಡಿಬಿಡ್ತೀನಿ. ವಂಶ ಪಾರಂಪರಿಕವಾಗಿ ಆಸ್ತಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಭಯ, ತಲ್ಲಣ, ಸಂಶಯ ಇದನ್ನು ನಾವು ಮಕ್ಕಳಿಗೆ ಮುಲಾಜಿಲ್ಲದೆ ವರ್ಗಾವಣೆ ಮಾಡಿಬಿಡ್ತೀವಿ. ಹಾಗಾಗಿ ಎಲ್ಲ ಪೋಷಕರಲ್ಲಿ ನನ್ನದೊಂದು ವಿನಂತಿ, ಮೊದಲು ನೀವು ಸಾಕ್ಷರರಾಗಿ ಆಮೇಲೆ ಮಕ್ಕಳಿಗೆ ಅದನ್ನು ವರ್ಗಾವಣೆ ಮಾಡಿ. ಖಂಡಿತ ಇದು ಸಾಧ್ಯ. ಮನೆಯಲ್ಲೂ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋದಾದರೆ ಇವತ್ತಿನ ದಿನದಲ್ಲಿ 1-2 ಮಕ್ಕಳು ಇರುತ್ತೆ ಮ್ಯಾಕ್ಸಿಮಮ್ಮು. ಕಷ್ಟ ಏನಲ್ಲ, ಇದು ಮನೆಯಿಂದ ಶುರುವಾಗಬೇಕು. ಶಾಲೆ ಆ ನಂತರದ್ದು. ಅವ್ರಿಗೆ ಮನೇಲಿ ಸಣ್ಣದಾಗಿ ಹೇಳ್ಬಿಡ್ತೀನಿ ನೋಡಿ, 100 ರೂಪಾಯಿ ಅಂತ ಇಟ್ಕೊಳ್ಳಿ ಬಡ್ಜೆಟ್ಟು, ನಿಮ್ಮನ್ನೇ ತೊಗೊಳ್ಳಿ, ನಿಮ್ಮ 100 ರೂಪಾಯಿ ಆದಾಯ ಬರುತ್ತೆ. ಆ 100 ರೂಪಾಯಲ್ಲಿ ನೀವು 30 ರೂಪಾಯಿ ಖರ್ಚು ಮಾಡಿರ್ತೀರಿ, ಇನ್ನೊಂದು 30 ರೂಪಾಯಿ EMI ಅದು ಹೋಗುತ್ತೆ, 40 ರೂಪಾಯಿ ಉಳಿತಾಯ ಆಗಿದೆ. ಎಷ್ಟು ಈಸಿ ಅಲ್ವಾ ನಿಮ್ಮದು? ಹಾಗೆ ಬಡ್ಜೆಟ್ ಯಾರೂ ನೋಡೋದೇ ಇಲ್ಲ. ಇದನ್ನು ವಿಡಿಯೋ ನೋಡ್ತಿರೋರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 90% ನೀವು ನೋಡ್ತಿರಲ್ಲ ಬಡ್ಜೆಟ್ ಇನ್ನೇನು ಇಲ್ಲ.
ಬಡ್ಜೆಟು ರಾಜ್ಯದ, ಈಗ ನಿಮ್ಮ ಮನೆ ಆಯ್ತಲ್ವ, ಇಡೀ ರಾಜ್ಯದ್ದು 100 ರೂಪಾಯಿ ಅಂತ ಇಟ್ಕೊಳ್ಳಿ. ಅದು ಅವ್ರು 33,333 ಕೋಟಿ ರೂಪಾಯಿ ಅಂತಾರೆ, ಅದಕ್ಕೆ ನಿಮಗೆ ಬೇಜಾರಾಗುತ್ತೆ. ಅದನ್ನು ನೀವು ಸರಳೀಕರಣ ಮಾಡಿ 100 ರೂಪಾಯಿ ಅಂತ ಇಟ್ಕೊಳ್ಳಿ. ರಾಜ್ಯ ಸರ್ಕಾರಕ್ಕೆ 100 ರೂಪಾಯಿ ಬಂತು. ಈ 100 ರೂಪಾಯಲ್ಲಿ 3 ರೂಪಾಯಿ 42 ಪೈಸೆ ಮಾತ್ರ ಶಿಕ್ಷಣಕ್ಕೆ, ಇನ್ನು 15 ರೂಪಾಯಿ ಬಿಟ್ಟಿ ಭಾಗ್ಯಗಳಿಗೆ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಾದರೆ, ಸಂಖ್ಯೆ ನಾನು ಹೇಳ್ತಿರೋದನ್ನ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಆಗ ನಿಮಗೆ ಗೊತ್ತಾಗುತ್ತೆ, ಅಯ್ಯೋ 3 ರೂಪಾಯಿ ಮಾತ್ರ ನಾವು ಎಜುಕೇಷನ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಮಿಕ್ಕಿದ ದೊಡ್ಡ ಮೊತ್ತ ಯಾವ್ಯಾವುದೋ ಇಲ್ಲದ ಒಂದು ಸೋಷಿಯಲ್ ಕಾಸಸ್ಗಳಿಗೆ, ಇನ್ನೊಂದಕ್ಕೆ ರಿಫಾರ್ಮ್ಸ್ಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂದಾಗ ನಿಮ್ಗೆ ಅರ್ಥ ಆಗುತ್ತೆ ಅದು ಎಷ್ಟು ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ. ಹಾಗೆ ಡಿಫೆನ್ಸ್ಗೆ ಎಷ್ಟು ಹೋಗ್ತಿದೆ ಅದನ್ನು ಅಲ್ಲಿಗೆ ತೊಗೊಂಡು ಬನ್ನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಅದು ನೀವು ಮಕ್ಳಿಗೂ ಹೇಳ್ಕೊಡ್ಬೋದು. ಯಾವ ಬಡ್ಜೆಟ್ ಬಂತು ಅಂತಂದರೆ ತೆಗೆದು ಚಾನಲ್ ಚೇಂಜ್ ಮಾಡಿ ಕ್ರಿಕೆಟ್ ನೋಡ್ತಾ ಇರ್ತೀರಾ, T20 ನೋಡ್ತಾ ಕೂತ್ಕೊತೀರಾ, ಮತ್ತೆ ಹೇಳ್ತೀರಾ ಅಯ್ಯೋ ಇಲ್ಲ ನಮ್ಮ ದುಡ್ಡು ಏನೋ ಆಗ್ತಿದೆ, ರಾಜ್ಯ ಸರ್ಕಾರ ಚೆನ್ನಾಗಿ ನಡೆಸ್ತಿಲ್ಲ, ಕೇಂದ್ರ ಸರ್ಕಾರ, ನಿಮ್ಮದೇ ದುಡ್ಡು ನೀವೇ ನೋಡ್ತಿಲ್ಲ, ನಿಮ್ಮನೆ ನೀವು ಹಾಗೆ ಬಿಡ್ತೀರಾ? ಇಲ್ಲ ತಾನೇ? ಸೊ ದೇಶದ ದುಡ್ಡು ನಿಮ್ಮದೇ ದುಡ್ಡು. ಇಲ್ಲಿ ನೀವು ಈ ವಿಷಯ ಹೇಳಿದಾಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಮಕ್ಕಳ ಜೊತೆಗೆ ತಂದೆ ತಾಯಿ ಎಷ್ಟರ ಮಟ್ಟಕ್ಕೆ ದುಡ್ಡಿನ ವಿಚಾರ ಮಾತಾಡಬಹುದು, ಎಷ್ಟು ಮಟ್ಟಕ್ಕೆ ಇದು ಸೇಫ್? ನಮ್ಮಲ್ಲಿ ಒಂದು ಎಸ್ಪೆಷಲಿ ಭಾರತೀಯ ಮಧ್ಯಮ ವರ್ಗದಲ್ಲಿ ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಇದೆ. ನಾನು ಈಗಾಗಲೇ 8 ವರ್ಷ 9ನೇ ವರ್ಷ ಇದು ಭಾರತಕ್ಕೆ ವಾಪಸ್ ಬಂದು. ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಭಾರತ. ಯಾಕೆಂದರೆ ನಾನು ದೇಶ ಬಿಟ್ಟಾಗ ನಾನು 22 ವರ್ಷದ ಹುಡುಗ, ನನಗಿನ್ನೂ ಅರ್ಥನೇ ಆಗ್ತಿರಲಿಲ್ಲ ಸಮಾಜ ಏನು ಅಂತ. ಈಗ ನನಗೆ ಈ ಕಳೆದ 8-9 ವರ್ಷದಿಂದ ಇಲ್ಲೇ ಇದ್ದೀನಿ, ಈ ನೆಲದಲ್ಲಿ ಆಗ್ತಾ ಇರೋದನ್ನು ನಾನು ತೀರಾ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಭಾರತೀಯ ಮಧ್ಯಮ ವರ್ಗದಲ್ಲಿ ಅಥವಾ ಭಾರತೀಯ ಪೋಷಕರಲ್ಲಿ ಇರುವಂಥ ಅತ್ಯಂತ ದೊಡ್ಡ ನ್ಯೂನತೆ ಏನು ಅಂದರೆ, ಅಯ್ಯೋ ನಾನು ಕಷ್ಟಪಟ್ಟೆ, ನನ್ನ ಮಗು ನೆಮ್ಮದಿಯಾಗಿರಲಿ, ಇದು ಕಾಮನ್ ಡೈಲಾಗು. ಅಯ್ಯೋ ಇದ್ದಿದ್ದೆ ಇವಾಗ ನೆಮ್ಮದಿಯಾಗಿರಲಿ, ಏನು ಇವಾಗೆಲ್ಲ ನಾಳೆ ಎಲ್ಲ ನಾಡಿದ್ದು ತಿರ್ಗಾ ಒಂದು ಇದ್ದಿದ್ದೆ, ಈ ಎಲ್ಲ ಹೊಣೆಗಾರಿಕೆ ಇದ್ದಿದ್ದೆ, ಸಾಯ ತನಕ ಹೆಣಗಲೇಬೇಕು, ಹಣಕಾಸು ಇನ್ನೊಂದು ಮತ್ತೊಂದು ಸಮಸ್ಯೆಗಳಿರುತ್ತೆ, ಈಗಲಾರ ನಮ್ಮ ಮಗು ಆರಾಮಾಗಿರಲಿ. ಇದು ಕಾಮನ್ ಡೈಲಾಗ್, ಅತ್ಯಂತ ಕಾಮನ್. ಇನ್ನೊಂದಷ್ಟು ಜನ ಅತ್ಯಂತ ಹೆಚ್ಚು ಹಣ ಮಾಡಿರ್ತಾರೆ. ಅಯ್ಯೋ ನಾನು ಚಿಕ್ಕ ಹುಡುಗ ಇದ್ದಾಗ ನನಗಿಂತ ಸಿಕ್ಕಲಿಲ್ಲ, ನಾನು ಬಡತನ ಅನುಭವಿಸಿದೆ, ನನ್ನ ಮಗನಿಗೆ ನನಗೆ ಆ ಸಮಸ್ಯೆ ಆಗಬಾರ್ದು ಅಂತ ಓವರ್ ಪ್ಯಾಂಪರ್ ಮಾಡ್ತಾರೆ. ಅವ್ನು ಕೇಳೋಕ್ಕೆ ಮುಂಚೆ ಅವನಿಗೆ ಅದು ಅಲ್ಲಿ ಬಂದು ಕೂತ್ಕೋತಾ ಇರುತ್ತೆ. ಮೌಲ್ಯಗಳು ತಿಳಿಯಲ್ಲ, ಎರಡೂ ತಪ್ಪೆ. ಉಳ್ಳವರು ಕೇಳೋಕ್ಕೆ ಮುಂಚೆ ಕೊಡಿಸೋದು ತಪ್ಪೆ, ಇಲ್ಲದವರು ಅಯ್ಯೋ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಅಯ್ಯೋ ನಾವು ಯಾಕೆ ಇನ್ನು ಸ್ವಲ್ಪ ಏಜ್ ಆದಮೇಲೆ ಅವ್ನಿಗೆ ಇದ್ದೇ ಇದ್ವಿ ಅಂಥೇಳಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ತಪ್ಪು. ಎಲ್ಲವುದು ಹೇಳ್ಬೋದು. ದೇರ್ ಈಸ್ ನೋ, ಅದಕ್ಕೆ ಯಾವುದು ನೀವೇನು ಸೆನ್ಸಾರ್ ಬೋರ್ಡ್ ಇಲ್ಲ ಇಲ್ಲಿ. ನೀವು ಹೇಳಬೇಕು. ಎಸ್ಪೆಷಲಿ ಹಣಕಾಸಿನ ವಿಷಯದಲ್ಲಿ ನೀವು ಮಾಡಿದ ತಪ್ಪು, ಎಲ್ಲೆಲ್ಲಿ ಸೋತ್ರಿ, ಏನಾಯಿತು, ಎಷ್ಟು ಲಾಸ್ ಮಾಡಿಕೊಂಡ್ರಿ, ಅದರಿಂದ ಎಷ್ಟು ವರ್ಷ ನಿಮ್ಮದು ತಿಂತು. ಏನಾಗುತ್ತೆ, ಒಂದು ಸಣ್ಣ ಹಣಕಾಸು ನೀವು ಇದು ಏನು ಹೇಳ್ತಾರೆ ರಾಂಗ್ ಡಿಸಿಷನ್ನು 4-5 ವರ್ಷ ನಿಮ್ಮ ಪ್ರೈಮ್ ಟೈಮ್ ತಿಂದುಬಿಡುತ್ತೆ. 10 ಲಕ್ಷ 15 ಲಕ್ಷ ಏನೋ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಅದೇನೋ ಮುಳುಗೋಗುತ್ತೆ, ಹೋಯ್ತು. 15 ಲಕ್ಷ ನೀವು ದುಡಿಯೋದಲ್ಲ, ಉಳಿಸೋದು ಅಲ್ಲ, ಸಾಲ ತೀರಿಸೋದು. 15 ಲಕ್ಷ ಸಾಲ ತೀರ್ಸೋಕ್ಕೆ 25 ಲಕ್ಷ 20 ವರ್ಷ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಏನು ತಪ್ಪು ಮಾಡಿದ್ರಿ ಅದನ್ನು ನಿಮ್ಮ ಮಕ್ಳಿಗೆ ಹೇಳಬೇಕು. ನಾಚಿಕೆ ಏನೂ ಇಲ್ಲ ಅದರಲ್ಲಿ. ಕೂತ್ಕೊಳ್ಳಿ, ಎಲ್ಲದನ್ನು ಅವ್ನಿಗೇನು ಅರ್ಥ ಆಗುತ್ತೆ ಅದು ನಿಮ್ಮ ಲುಕ್ಔಟ್ ಅಲ್ಲ, ಅವ್ನಿಗೆ ಅರ್ಥ ಆಗುತ್ತೆ. ಮಕ್ಕಳಿಗೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಶಕ್ತಿ ಇರುತ್ತೆ. ನಾವು ಪೋಷಕರು ದಡ್ರು, ಅವ್ನಿಗೇನು ಅರ್ಥ ಆಗುತ್ತೆ ಅಂತ ನಾವೇ ಏನೋ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಆ ಮಗುಗೆ ಎಲ್ಲ ಅರ್ಥ ಆಗುತ್ತೆ. ಕೆಲವೊಂದು ಮನೆಗಳಲ್ಲಿ ನೋಡಿ, ವಯಸ್ಸಿಗೆ ಮೀರಿದ ಒಂದು ಸಂಯಮ ಗಾಂಭೀರ್ಯತೆ ನಿಮ್ಮ ಮಗನಲ್ಲಿ ಅಂತಾರೆ. ಯಾಕೆಂದರೆ ಮನೇಲಿ ಹೇಳ್ಕೊಟ್ಟಿರ್ತಾರೆ, ಅವ್ರ ಕಷ್ಟ ಸುಖ ಹಂಚ್ಕೊಂಡಿರ್ತಾರೆ. ವಯಸ್ಸಿನ ಮಿತಿ ಇಲ್ಲ. ಮಗುಗೆ 3 ವರ್ಷ ಆದಾಗಲಿಂದ ಆ ಮಗು ಜೊತೆ ನೀವು ಹಣಕಾಸಿನ ಬಗ್ಗೆ ಮಾತಾಡ್ಬೋದು. ನಾನು ಹೇಳ್ತಾ ಇಲ್ಲ, ಸಂಶೋಧನೆಗಳು ಹೇಳಿದೆ. ಹಾಗಾಗಿ ಎಲ್ಲ ಹೇಳಬೇಕು, ಏನು ಸೆನ್ಸಾರ್ ಬೇಕಿಲ್ಲ. ಆಗಿದ್ದು ತಪ್ಪೇ ಇರ್ಬೋದು, ಗಳಿಕೆನೇ ಇರ್ಬೋದು, ಪ್ರತಿಯೊಂದೂ ನೀವು ಮಗು ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು. ಸರ್, ನೀವು ಆರ್ಥಿಕತೆ ಬಗ್ಗೆ ಅಥವಾ ಹಣಕಾಸಿನ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ. ನೀವು ಯಾವುದಾದ್ರೂ ಪುಸ್ತಕ ಮಕ್ಕಳಿಗೋಸ್ಕರ ಅಥವಾ ತಂದೆ ತಾಯಿಗೋಸ್ಕರ ನೀವು ಬರೆದಿರೋ ಪುಸ್ತಕಗಳನ್ನ ರೆಕಮೆಂಡ್ ಮಾಡೋದಿದ್ರೆ ಯಾವುದು ಮತ್ತು ಯಾಕೆ? ಇತ್ತೀಚೆಗೆ ನಂದು ಲೇಟೆಸ್ಟ್ ಪುಸ್ತಕ ಒಂದಿದೆ, ಹಣಹಣಿ ಅಂತೇಳಿ ಅದು ಪುಸ್ತಕದ ಹೆಸರು. ಅದನ್ನು ತೊಗೊಂಡು ಓದಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅದರಲ್ಲಿ ಮಗು ಹುಟ್ಟಕ್ಕೆ ಮುಂಚೆಯಿಂದ ಹಿಡಿದು ಟು ಟೂಂಬ್ ಅಂತ ಹೇಳ್ತೀವಿ ನಾವು, ತಾಯಿಯ ಗರ್ಭದಲ್ಲಿ ಮಗು ಇರೋದರಿಂದ ಹಿಡಿದು ಮಣ್ಣಿನವರೆಗೆ, ಅಂದರೆ ಮಣ್ಣಿನಲ್ಲಿ ಮಣ್ಣಾಗುವವರೆಗೆ ಏನೆಲ್ಲ ಪ್ರಾಬಬಲ್ ಸಮಸ್ಯೆಗಳು ಹಣಕಾಸಿಗೆ ಸಂಬಂಧಂತೆ ಬಂದು ನಿಂತ್ಕೋಬೋದು. ಅವುಗಳು ಯಾವ್ಯಾವ ನಾವು ನಿರ್ಧಾರಗಳನ್ನ ತಗೋಬೇಕು. ಯಾಕೆಂದರೆ ಒಂದು ತಪ್ಪು ನಿರ್ಧಾರ, ನಾನು ಮೊದಲೇ ಹೇಳಿದಾಗಲೇ 5-10 ವರ್ಷ ತಿಂದ್ಬಿಡುತ್ತೆ, ಸಮ್ಟೈಮ್ಸ್ ಲೈಫ್ ಟೈಮ್ ತಿಂದ್ಬಿಡುತ್ತೆ. ಅದು ಅದಕ್ಕೇನೆ ಆತ್ಮಹತ್ಯೆ, ಇನ್ನೊಂದು ಮತ್ತೊಂದು ಇಂಥವೆಲ್ಲ ಆಗ್ತದೆ. ಅದಕ್ಕೆ ಅಲ್ಲಿಂದ ಮಾಡ್ಕೊಂಡು ನೋಡಿ. ಉದಾಹರಣೆ ಹೇಳ್ತೀನಿ. ನಾವು ಊಟಕ್ಕೆ ಮುಂಚೆ ಖರ್ಚು ಸ್ಟಾರ್ಟ್ ಆಗಿದೆ,
ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ತಿರ್ತಾರೆ Cloud9 ಮಗುನ ಜನಿಸ್ಬೇಕಾ ಇಲ್ಲ ನಾರ್ಮಲ್ ಕಮಲಾರಾಮನ್ನೇ ಸಾಕ ಇನ್ನೊಂದು ಸಾಕ ಯಾವುದೋ ಗೊತ್ತಿಲ್ಲ. ಒಂದು ಉದಾಹರಣೆ, ಇಲ್ಲಿ ಹೋದರೆ 20,000 ಆಗುತ್ತೆ, ಇಲ್ಲಿ ಬಂದರೆ 60,000 ಆಗುತ್ತೆ. ಸೊ 3 ಪಟ್ಟು ಹೆಚ್ಚಾಯಿತು ಕಾಸ್ಟು. ನೀವು ಹುಟ್ಟಕ್ಕೆ ಮುಂಚೆ ನಿಮ್ಮ ಬಗ್ಗೆ ಖರ್ಚು ಸ್ಟಾರ್ಟ್ ಆಗಿದೆ, ನಿಮ್ಮ ಬಗ್ಗೆ ಚಿಂತನೆ ಸ್ಟಾರ್ಟ್ ಆಗಿದೆ. ಹಾಗೆ ನಾವು ಸತ್ತ ನಂತರ ನಮ್ಮ ಹೆಸರು ಹೇಳ್ಕೊಂಡು ತಿಥಿ ಮಾಡಬೇಕು. 100 ಜನನ ಕರಿಬೇಕಾ 500 ಜನನ ಕರಿಬೇಕಾ, ಅಲ್ಲಿ ತನಕ ಖರ್ಚು. ಈ ಬದುಕಿನ ಮಧ್ಯೆ ಟು ಟೂಂಬ್ ಆ ಮಧ್ಯೆ ಮಗುನ ಯಾವ ಸ್ಕೂಲಿಗೆ ಸೇರಿಸ್ಬೇಕು. ನೀವು ನಗು ಬರ್ಬೋದು ಕೇಳಿದ್ರೆ, ಬೆಳಿಗ್ಗೆ ನಾವು ತಿಂಡಿ ಮನೇಲೇ ಮಾಡಬೇಕಾ ಹೋಟ್ಲಲ್ಲಿ ತಿನ್ನಬೇಕಾ ಅನ್ನೋವಂತಹ ಸಣ್ಣ ಸಣ್ಣ ವಿಷಯಗಳು, ಆ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ತಗೊಳ್ಳೋ ನಿರ್ಧಾರಗಳು ನಾವ್ಯಾರು ಅಂತ ಹೇಳ್ತಾ ಹೋಗುತ್ತೆ. ಈ ಪುಸ್ತಕದಲ್ಲಿ ನಾನು ಅದು ಪೂರ್ತಿ ಕವರ್ ಮಾಡಿದ್ದೀನಿ. ಹುಟ್ಟಕ್ಕೆ ಮುಂಚೆಯಿಂದ 12ನೇ ವಯಸ್ಸಿನ ತನಕ, 12ರಿಂದ 22, 22ರಿಂದ 32, 32ರಿಂದ 42, 42ರಿಂದ 50, 50ರಿಂದ 60, 60ರಿಂದ ಸಾಯುವ ತನಕದ ಬದುಕು ಅಂತ ಬರಿತೀನಿ. ಏನೇನಾಗಬೇಕು, ರಿಟೈರ್ಮೆಂಟ್ ಹೆಂಗೆ ಪ್ಲ್ಯಾನ್ ಮಾಡಬೇಕು, ಹಾಗೆ ಇಟ್ಸ್ ಅ ಫುಲ್ ಪ್ಯಾಕೇಜ್. ಹೇಳಬೇಕು ಅಂದರೆ ಒಬ್ಬ ಮನುಷ್ಯ ಸಂಭಾವ್ಯ ಯಾವ್ಯಾವ ಪ್ರಶ್ನೆಗಳನ್ನು ತನ್ನ ಜೀವಿತಾವಧಿಯಲ್ಲಿ ಎದುರಿಸಬಹುದು ಅನ್ನೋದರ ಎಲ್ಲ ಊಹೆನೂ ಅಲ್ಲಿ ಹೆಸರುಗಳನ್ನ ಚೇಂಜ್ ಮಾಡಿದ್ದೀನಿ. ನನ್ನ ಹತ್ರ 100 ಜನ ಕ್ಲೈಂಟ್ ಬಂದಿರೋದ್ರಿಂದ ಅದನ್ನು ಮಾಡಿ ಅದಕ್ಕೊಂದು ಉದಾಹರಣೆ ಸಮೇತ ನಾನು ಆ ಪುಸ್ತಕದಲ್ಲಿ ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಆ ಪುಸ್ತಕ ತೊಗೊಂಡು ಓದಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ಇದರ ನೀವೇನಾದರೂ ಶಾಲಾ ಕಾಲೇಜುಗಳಿಗೆ, ನನ್ನ ಹೆಚ್ಚಿಗೆ ಪ್ರಶ್ನೆಗಳನ್ನ ಶಾಲಾ ಕಾಲೇಜು ಮಕ್ಕಳ ಮೇಲೆ ಫೋಕಸ್ ಮಾಡ್ತಿರೋದು, ಯಾಕೆಂದರೆ ನಾವೊಂದು ವಿದ್ಯಾಸಂಸ್ಥೆ, ಹಾಗಾಗಿ ಫೋಕಸ್ ಏರಿಯಾ ಅದೇನೆ. ನಮ್ಮಗಳಿಗೆ ನೀವೇನಾದರೂ ಸಜೆಷನ್ ಕೊಡೋದಿದ್ದರೆ, ಈ ಥರ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋದಿದ್ರೆ ನಿಮ್ಮ ಸಜೆಷನ್ ಏನು? ಏನಿಲ್ಲ, ನಾನು ಎಲ್ಲ ಶಿಕ್ಷಕರಲ್ಲೂ ಬರೀ ಮೈಕಾ ಶಿಕ್ಷಕ ವೃಂದಕ್ಕೆ ಅಂತ ಹೇಳ್ತಾ ಇಲ್ಲ. ಯಾರ್ಯಾರು ನೋಡ್ತಿದ್ದೀರಿ, ನೀವು ಯಾರು ಶಿಕ್ಷಕರಿದ್ದೀರಿ, ಎಲ್ರಿಗೂ ನಂದು ಒಂದೇ ನಿಮ್ಮಲ್ಲಿ ಮನವಿ ಅಥವಾ ರಿಕ್ವೆಸ್ಟ್ ಏನಂತಂದರೆ, ನಿಮ್ಮ ಕಷ್ಟ ಸುಖಗಳು, ನಿಮ್ಮ ನೋವುಗಳು, ನಿಮ್ಮ ತಲ್ಲಣಗಳು ಏನೇ ಇರಲಿ ಅದನ್ನು ವಿದ್ಯಾರ್ಥಿ ಮುಂದೆ ತೋರಿಸ್ಬೇಡಿ. ಎಲ್ಲದಕ್ಕೂ ಪ್ರಥಮವಾಗಿ ನೀವು ಕಾನ್ಫಿಡೆಂಟ್ ಆಗಿ, ನಿಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್ನ ಮಕ್ಕಳಿಗೆ ಆಗಬೇಕು. ಹಾಗಾಗಿ ನೀವು ಹೆಚ್ಚಿಗೆ ಕಲಿತಾ ಹೋಗಿ. ನಾವು ಕಲಿತಾ ಹೋದಂಗೆ ಆಮೇಲೆ ಅವರು ರೋಲ್ ಮಾಡಲು ಆ ಶಿಕ್ಷಕ ವೃತ್ತಿ ಅನ್ನೋದು ಅತ್ಯಂತ ಸುಲಭವಾಗಿ ಎಲ್ರಿಗೂ ಸಿಕ್ಕುವಂಥದ್ದಲ್ಲ. ಈಗ 1000 ಜನ 1000 ಹೇಳಿ, ಇವತ್ತು ಶಿಕ್ಷಣದ ವ್ಯವಸ್ಥೆ ಕುಸ್ತಿದೆ ಅಂತ ಹೇಳ್ತಾರೆ, ಶಿಕ್ಷಣದ ಗುಣಮಟ್ಟ ಕುಸ್ತಿದೆ ಅಂತ ಹೇಳ್ತಾರೆ. ಆದ್ರೂ ಇವತ್ತಿಗೂ ನಮ್ಮನ್ನು ತಿದ್ದದು ಗುರುನೇ. ಇವತ್ತು ನಾವೇನೋ ಒಂದು ಹಂತ ತಲುಪಿಬಿಟ್ಟಿರ್ತೀವಿ, ಆ ಹಂತ ತಲುಪಕ್ಕೆ ಅದ್ರ ಹಿಂದೆ ಕಂಡೋ ಕಾಣದೇನೋ 10 ಜನ ಗುರುಗಳು ಶ್ರಮ ಇರುತ್ತೆ. ಹಾಗಾಗಿ ಶಿಕ್ಷಕ ವೃತ್ತಿ ಅನ್ನೋದು ಅತ್ಯಂತ ಶ್ರೇಷ್ಠವಾದ್ದು. ಇವತ್ತೇನಾಗಿದೆ, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ದ ಕಾಂಪನ್ಸೇಷನ್. ಅಯ್ಯೋ, ನಾನು ಇಷ್ಟು ಅವರ್ ಪಾಠ ಮಾಡೋದು ನನಗೆ ಇಷ್ಟೇ ಸಂಬಳ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ತಪ್ಪು ಅಂತ ಹೇಳ್ತಿಲ್ಲ, ಯಾಕೆಂದರೆ ನಾನು ಯಾವುದೂ ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಹಣದುಬ್ಬರ ಅಷ್ಟಿದೆ, ಅದಕ್ಕೆ ತಕ್ಕನಂಗೆ ನನಗೆ ಕಾಂಪನ್ಸೇಷನ್ ಇಲ್ಲ ಅಂದರೆ ಪಾಪ ಅವ್ರಿಗೂ ಮೋಟಿವೇಶನ್ ಎಲ್ಲಿಂದ ಬರುತ್ತೆ. ಹಾಗಾಗಿ ಆದರೆ ನಾನು ಹೇಳೋದು, ನೀವು ಬಯಸಿಯೋ ಅಥವಾ ಬಯಸದೆಯೋ ಅಲ್ಲಿಗೆ ಬಂದಿದ್ದೀರಾ ಅಂತಂದರೆ ಹೆಚ್ಚು ಹೆಚ್ಚು ಕಲಿತಾ ಹೋಗಿ. ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿರಬೇಕು. ನಿಮ್ಮನ್ನು ನೋಡಿದ್ರೆ ಅವರು ದೇ ಶುಡ್ ಲುಕ್ ಫಾರ್ವರ್ಡ್, ಇವತ್ತು ರಾಮಚರಣ್ ಸರ್ ಕ್ಲಾಸ್ ಇದೆ ಅನ್ನೋ ಒಂದು ಭಾವನೆ ಅವರಲ್ಲಿ ಬಿತ್ತೋ ಮಟ್ಟಕ್ಕೆ ನೀವು ಆಗಿಬಿಟ್ರೆ ಅಲ್ಲಿಗೆ ಜೀವನ ಸಾರ್ಥಕ. ಸರ್, ಇನ್ನೊಂದು 2 ಪ್ರಶ್ನೆ ಕೇಳಿ ಈ ಪಾಡ್ಕಾಸ್ಟ್ನ ಮುಗಿಸೋಣ. ಈಗ ಸದ್ಯದಲ್ಲೇ ಕೇಂದ್ರ ಸರ್ಕಾರದ ಬಡ್ಜೆಟ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾರೆ. ಈಗ ಅವ್ರಿಗೆ ನೀವೇನಾದರೂ ಸಜೆಷನ್ ಕೊಡೋದಿದ್ರೆ ನಿಮ್ಮ ಸಜೆಷನ್ ಏನು? ನಿರ್ಮಲಾ ಸೀತಾರಾಮನ್ ಅವರು ಯಾರ ಮಾತು ಕೇಳಲ್ಲ ಅನ್ನೋದು ಜನಜನಿತ ಆಗೋಗಿದೆ. ಹಾಗಾಗಿ ನನ್ನ ಮಾತನ್ನ ಕೇಳ್ತಾರ, ಪಾಡ್ಕಾಸ್ಟ್ ನೋಡ್ತಾರ ನನಗೆ ಗೊತ್ತಿಲ್ಲ. ಹೇಳೋದೇ ಆದರೆ ಹೇಳ್ತೀನಿ, ಮೇಡಮ್ ನೀವು ನೋಡಿ, ಮುಂದಿನ 10 ವರ್ಷದಲ್ಲಿ ಅದಾಗುತ್ತೆ ಇದಾಗುತ್ತೆ ಭವ್ಯ ಭಾರತ ಎಲ್ಲ ಒಪ್ಕೊಂಡೆ. ನಾನು ಸಿಂಪಲಾಗಿ ಹೇಳ್ತೀನಿ, ನೆಕ್ಸ್ಟ್ ಒಂದು ವಾರದಲ್ಲೋ ತಿಂಗಳಲ್ಲೋ ಒಳ್ಳೆ ಮದುವೆ ಊಟ ಹಾಕ್ತೀನಿ, ಒಳ್ಳೆ ಹಬ್ಬದ ಊಟ ಹಾಕ್ತೀನಿ ಅಂಥೇಳಿ ನೀವು ಒಂದು ವಾರ ಮನುಷ್ಯನ ಉಪವಾಸ ಇಡೋಕ್ಕಾಗಲ್ಲ. ಅವನಿಗೊಂದು ಮುದ್ದೆನಾರು ಕೊಡಬೇಕು. ಅರ್ಥ ಆಯಿತು ಅನ್ಕೊತೀನಿ. ಈ ವರ್ಷ ಸಮಾಜ ಕಲ್ಯಾಣದ ಮಾಡಿ ಆ ಒಂದು ಮಿಡಲ್ ಕ್ಲಾಸ್ ಅಂತ ಯಾರಿದೆ, ಮಧ್ಯಮ ವರ್ಗದ ಜನಕ್ಕೆ ಸದಾ ಪೆಟ್ಟು, ಯಾವುದೇ ಸರ್ಕಾರ ಇರಲಿ ಅತಿ ಹೆಚ್ಚು ಪೆಟ್ಟು ಬೀಳೋದು ಮಧ್ಯಮ ವರ್ಗದ ಜನಕ್ಕೆ. ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಡಿ ಮೇಡಮ್, ಏನಾಗಲ್ಲ. ಆಮೇಲೆ ನಂಗೆ ಗೊತ್ತಿದೆ ನೀವೇನು ಮಾಡ್ತೀರಾ ಅಂತ, ಈಗಲೇ ಹೇಳ್ಬಿಡ್ತೀನಿ. ಈ ಪಾಡ್ಕಾಸ್ಟು ಇದ್ರ ನಂತರ ನೋಡಿ, ನೀವು ನಾನು ಹೇಳಿದ ತಪ್ಪಾಗುತ್ತಾ ಸರಿಯಾಗಿರುತ್ತಾ ಅಂತ. ಈ ಸರಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಅವರು ರಿಬೇಟ್ ಜಾಸ್ತಿ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಚೇಂಜ್ ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಡ್ಡಿ ದರ ಇಳಿಸ್ಬಿಡ್ತಾರೆ, ಬ್ಯಾಂಕಿನ ಬಡ್ಡಿ ದರ ಇಳಿಸ್ತಾರೆ. ನೋಡಿ, ಒಟ್ಟಿನಲ್ಲಿ ನೀವೆಲ್ಲೋ ಹೂಡಿಕೆ ಮಾಡಿರ್ತೀರಿ, ಅದಕ್ಕೆ ಆದಾಯ ಕಮ್ಮಿ ಬಂತು, ಇಲ್ಲಿ ಆದಾಯ ಕಮ್ಮಿ ಆಯಿತು, ಇಲ್ಲಿ ನಿಮ್ಗೊಂಚೂರು ಇದು ಬಂತು, ಅಲ್ಲೇ ನಿಮ್ಮ ಸ್ಥಿತಿ ಅಲ್ಲೇ ಇರುತ್ತೆ. ಸ್ಟ್ಯಾಂಡ್ ಹಾಕ್ಬಿಟ್ಟು ಸೈಕಲ್ ಹೊಡೆದಂಗೆ ಎಲ್ಲೂ ಹೋಗಿರಲ್ಲ. ನೋಡೋಣ ಸರ್, ಇದು ಯಾವುದೋ ಆಗದೇ ಇರಲಿ ಅಂತ ಬಯಸೋಣ. ಕೊನೆ ಪ್ರಶ್ನೆ, ನಿಮ್ಮ ಫೇವ್ರೆಟ್ ಟಾಪಿಕ್? ನಮಗೆ ಅಂಥದ್ದೇನು ಫೇವ್ರೆಟ್ ಅಲ್ಲ, ಆದರೂ ಕೇಳ್ತೀನಿ.
ನಿಮ್ಮನ್ನು ಯಾರ್ಯಾರು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು. ನಿಮ್ಮ ಮತ್ತು ಈ ಉಪ್ಪಿಟ್ಟು ಲವ್ ಯಾವಾಗ ಸ್ಟಾರ್ಟ್ ಆಯಿತು? ಇದು ಭಾರಿ ಖುಷಿ ವಿಷಯ ನನಗೆ ಮಾತಾಡೋಕ್ಕೆ. ಯಾಕೆ ಅಂತಂದರೆ ನಾನು 1999ರಲ್ಲಿ ಭಾರತ ಬಿಟ್ಟೆ. ನಾನಿನ್ನೂ 23 ವರ್ಷದ ಹುಡುಗ. ಅಡುಗೆ ಮಾಡೋಕ್ಕೆ ಬರಲ್ಲ, ಆಬ್ವಿಯಸ್ಲಿ ನಿಮಗೆ ಗೊತ್ತು. ಭಾರತೀಯ ಅಮ್ಮ ಹೆಂಗಿರ್ತಾರೆ ಅಂತ ನಿಮಗೆ ಗೊತ್ತು. ನಮ್ಮಮ್ಮ ಹೆಂಗೆ, ನಿಮ್ಮಮ್ಮ, ಎಲ್ಲರ ಮನೆಯಲ್ಲೂ ಹಾಗೆ. ಕಾಫಿ ಕುಡ್ದು ಹಿಂಗೆ ಇಟ್ಕೊಂಡಿದ್ರೆ ಬಂದು ಕೈಯಿಂದ ಲೋಟ ತೊಗೊಂಡು ಹೋಗ್ಬಿಡೋರು. ಇನ್ನು ನಮ್ಮನ್ನ ಅಡುಗೆ ಮಾಡೋಕ್ಕೆ ಬಿಡ್ತಾರಾ? ಈರುಳ್ಳಿ ಹೆಚ್ಚು ಗೊತ್ತಿಲ್ಲ, ಟೊಮೊಟೊ ಹೆಚ್ಚು ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ನಾನು ಭಾರತದಲ್ಲಿ ಕೆಲಸನೇ ಮಾಡಲಿಲ್ಲ. ನನಗೆ ವಿದೇಶದಲ್ಲಿ ಒಂದು ಆಫರ್ ಬಂತು, ಹೊರಟ್ಬಿಟ್ಟೆ. ಏನೂ ಇಲ್ಲ, ನಾವು ಹೊರಗಡೆ ಏನು ತಿನ್ನೋಕ್ಕಾಗತ್ತೆ? ನಾನು ಸಸ್ಯಾಹಾರಿ, ಏನು ತಿನ್ನೋಕ್ಕಾಗಲ್ಲ ನನಗೆ ಹೊರಗಡೆ. ಹಣ ಇದ್ದರೂ ಜೋಬಲ್ಲಿ, ಅದಕ್ಕೆ ಹೇಳಿದ್ದು ಹಣ ಯಾವಾಗಲೂ ಎಲ್ಲ ಪ್ರಮುಖ ಅಲ್ಲ ಅಂತ. ಎಲ್ಲ ಇದ್ದು ಕೂಡ ನಾನು ಏನೂ ತಿನ್ನಲಾಗದ ಸ್ಥಿತಿ. ಇದು ಹೆಂಗೆ ಅಂದರೆ ಸಮುದ್ರದಲ್ಲಿ ನೀರು 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 ಎಲ್ಲ ಕಡೆ, ಅದು ಕುಡಿಯೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಹತ್ರ ಏನಿದ್ರೂ ಕೂಡ ನಾನು ಬಯಸುವ ಆಹಾರ, ನಾನು ತಿನ್ನುವ ಆಹಾರ ಅಲ್ಲಿ ನಂಗೆ ಸಿಗ್ತಾ ಇಲ್ಲ. ನಾನು ಧೈರ್ಯವಾಗಿ ಅಲ್ಲಿ ಕುಡಿಬೋದಾಗಿದ್ದು ಒಂದೇ ಕಾಫಿ. ಅಲ್ಲಿ ಟೀ ಕಮ್ಮಿ, ಆಗಾಗ ಹೇಳಿದೆ, ಅಲ್ಲಿ ಕಾಫಿ ಯುರೋಪಲ್ಲಿ. ಸೊ ಅದು ಬಿಟ್ಟು ಬೇರೆ ಇರಲಿಲ್ಲ, ವಿಧಿ ಇರಲಿಲ್ಲ. ಹಾಗಾಗಿ ನನಗೆ ಇದು ವಿಧಿ ಇಲ್ಲದೆ ಶುರು ಮಾಡಿದ್ದು ಅಡುಗೆ ಮಾಡ್ಕೋಬೇಕು ಅಂತ. ಬ್ಯಾಚುಲರ್ಸ್ಗೆ ಏನು ಈಸಿ ಏನು ಉಪ್ಪಿಟ್ಟು. ಹಾಗಾಗಿ ಆ ಉಪ್ಪಿಟ್ಟು ನಾನು ಕಲಿತೆ. ಅದು ಗೊತ್ತಿಲ್ಲದಂಗೋ ನನಗೆ ಅದ್ರ ಜೊತೆ ಒಂದು ಪ್ರೀತಿ ಬೆಳೀತಾ ಹೋಯಿತು. ಈ ನರಸಿಂಹಯ್ಯ ಅವರು, ನರಸಿಂಹಯ್ಯ ಅವರು ಬಹಳಷ್ಟು ವರ್ಷಗಳ ಕಾಲ ಅದನ್ನ ತಿಂದರು ಅಂತ ನಾನು ಆನಂತರ ಅದನ್ನು ಓದಿ ತಿಳ್ಕೊಂಡಿದ್ದು. 1999ರಿಂದ 2005, ಆಲ್ಮೋಸ್ಟ್ 6 ಇಯರ್ಸು ಉಪ್ಪಿಟ್ಟು ಮಾಡದ ದಿನವೇ ಇಲ್ಲ. ಐದರ್ ಫಾರ್ ಬ್ರೇಕ್ಫಾಸ್ಟ್ ಆರ್ ಫಾರ್ ಲಂಚ್ ಆರ್ ಫಾರ್ ಡಿನ್ನರ್. ಖಂಡಿತ ಪ್ರತಿದಿನವೂ, ನಂಬಿಬಿಟ್ರೆ ಬಿಡಿ, ರಮ್ಯಾ ನನ್ನ ಬಾಳಿಗೆ ಬರೋ ತನಕ ಪ್ರತಿದಿನವೂ ನಾನು ಉಪ್ಪಿಟ್ಟು ತಿಂದಿದ್ದೀನಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಖುಷಿ ವಿಷಯ ಏನಂದರೆ, ನನ್ನ ರೂಮ್ಮೇಟ್ಸು ಇಟಾಲಿಯನು, ಮೊರೊಕನ್ಸು, ಯಾರ್ಯಾರೋ ಚೇಂಜ್ ಆಗ್ತಾಯಿದ್ರು, ಫ್ರೆಂಚು ಎಲ್ಲ ಇರೋರು, ಅವ್ರುಗಳೆಲ್ಲ ಉಪ್ಪಿಟ್ಟಿನ ಒಂದು ಏನು ಹೇಳ್ತಾರೆ ಫ್ಯಾನ್ ಆಗಿಬಿಟ್ಟಿದ್ರು. ಅವರು ಕೂಡ ಎಷ್ಟು ಅಡಿಕ್ಟ್ ಆಗಿದ್ರು ಅಂದರೆ, ಇವತ್ತೇನೋ ಬೇರೆ ಮಾಡೋಣ ಅಂತ ಹೇಳಿದ್ರೆ, ಇಲ್ಲ ಅದು ಬೇಗ ಆಗಿಬಿಡುತ್ತಲ್ಲ ಉಪ್ಪಿಟ್ಟು ಮಾಡು ಅನ್ನೋ ಥರದಲ್ಲಿ ಒಂದು ಇದಾಯಿತು. ಹಾಗಾಗಿ ಉಪ್ಪಿಟ್ಟಿನ ನಂಟು, ಆ 6 ವರ್ಷದ್ದು ಒಂದು ನಂಟಿದೆಯಲ್ಲ, ಅದಾದಮೇಲೆ ಇವತ್ತಿಗೂ ಕೂಡ 2 ಅಥವಾ 3 ದಿನ ನಾನು ಕಂಟಿನ್ಯೂಸ್ ಆಗಿ ಉಪ್ಪಿಟ್ಟು ತಿಂದಿಲ್ಲ ಅಂದರೆ ಏನೋ ಮಿಸ್ಸಿಂಗ್, ಎನರ್ಜಿ ಲಾಸ್ಟ್ ಅನ್ನಂಗೆ ಆಗುತ್ತೆ. ಹಾಗಾಗಿ ಗೊತ್ತಿಲ್ಲ, ಒಂಥರದಲ್ಲಿ ನನ್ನ ಪ್ರಕಾರ ಕೆಟ್ಟ ಉಪ್ಪಿಟ್ಟು ಭೂಮಿ ಮೇಲಿಲ್ಲ. ಹಾಗಾದರೆ ರಂಗಸ್ವಾಮಿ ಅವ್ರಿಗೆ ಅತಿ ಪ್ರೀತಿಯಾದ ವಸ್ತುಗಳಲ್ಲಿ ಉಪ್ಪಿಟ್ಟು ಶ್ರೇಷ್ಠವಾದ ಸ್ಥಾನ ಪಡೆಯುತ್ತೆ. 2ನೇದು ಇಡ್ಲಿ, 3ನೇದು ಪಲಾವ್. ಸರ್, ಭಾಳ ಸಂತೋಷ. ನಿಮ್ಮ ವ್ಯೂಸನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರಿ. ಇದನ್ನು ಬಹಳಷ್ಟು ಜನ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ನೋಡ್ತಾರೆ ಅಂತ ನಂಬಿದ್ದೀವಿ. ಇದರ ಪ್ರಯೋಜನ ಎಲ್ಲರಿಗೂ ಆಗಲಿ. ಬಂದು ಈ ಪಾಡ್ಕಾಸ್ಟಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.